ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಪ್ರತಿಮಾ ಭಟ್. ದೇವಾಲಯದಲ್ಲಿ ವಸ್ತ್ರ ಸಂಹಿತೆ ಬೇಕಾ ಅನ್ನೋದು ಈಗ ಚರ್ಚಿತ ವಿಷಯ ಆಗಿದೆ. ದೇಗುಲಗಳಲ್ಲಿ ಹಲವು ದೇವಸ್ಥಾನಗಳಲ್ಲಿ ವಸ್ತ್ರ ಸಂಹಿತೆ ಬೇಕು ಅನ್ನುವಂತಹ ಮಾತುಗಳು, ಜೊತೆಗೆ ಅಂತಹದೊಂದು ಬೋರ್ಡ್ಗಳು ರಾರಾಜಿಸ್ತಾ ಇರುವಂತಹ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಕೊಟ್ಟಂತಹ ಹೇಳಿಕೆ ಏನಿದೆ, ಆ ಹೇಳಿಕೆ ಈಗ ಮತ್ತೊಮ್ಮೆ ಡ್ರೆಸ್ ಕೋಡ್ ದಂಗಲ್ ಅನ್ನ ಎಬ್ಬಿಸಿರುವಂಥದ್ದು. ಮತ್ತೆ ಈಗ ರಾಜ್ಯದಲ್ಲಿ ಡ್ರೆಸ್ ಕೋಡ್ ದಂಗಲ್ ಶುರುವಾಗಿದೆ. ದೇವಾಲಯದಲ್ಲಿ ವಸ್ತ್ರ ಸಂಹಿತೆ ಬೇಕಾ ಬೇಡವಾ, ಈ ಚರ್ಚೆಗೆ ಗ್ರಾಸವಾಗಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಡಿದಂತಹ ಮಾತು. ಈಗಿರೋ ಪ್ರಶ್ನೆ, ಪಾರ್ಟಿಗಳಿಗೂ ಒಂದೇ ಬಟ್ಟೆ, ದೇಗುಲಕ್ಕೂ ಒಂದೇ ಬಟ್ಟೆ ಅನ್ನುವಂಥ ಪ್ರಶ್ನೆಯನ್ನ ವಸ್ತ್ರ ಸಂಹಿತೆಯ ಪರವಾಗಿರೋರು ಕೇಳ್ತಾ ಇದ್ದಾರೆ. ದೇವರು ಹೇಳಿಲ್ಲ ಅಂತ ಹೇಗಾದ್ರೂ ಬರಬಹುದಾ ಅಂತ ಪ್ರಶ್ನಿಸ್ತಾ ಇದ್ದಾರೆ. ಆದ್ರೆ ಈ ರೀತಿಯ ಷರತ್ತುಗಳನ್ನು ಹಾಕುವಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರಿಯಾ ಎನ್ನುವಂತಹ ಪ್ರಶ್ನೆ ಕೂಡ ಹಲವು ಚಿಂತಕರು ಕೇಳ್ತಾರೆ. ಹಾಗಾದ್ರೆ ಯಾವುದು ಸರಿ? ದೇವಾಲಯದಲ್ಲಿ ವಸ್ತ್ರ ಸಂಹಿತೆ ಹಾಗಿದ್ರೆ ಬೇಡವಾ? ದೇಗುಲಕ್ಕೂ ಕೂಡ ಯಾವುದೇ ರೀತಿಯಾದಂತಹ ಉಡುಗೆಗಳನ್ನು ತೊಟ್ಟು ಹೋಗ್ಬೋದಾ? ಹಾಗಿದ್ರೆ ರಾಜ್ಯದ ದೇಗುಲಗಳಲ್ಲಿ ವಸ್ತ್ರ ಸಂಹಿತೆಯನ್ನ ಜಾರಿ ಮಾಡಲ್ಲ, ವಸ್ತ್ರ ಸಂಹಿತೆ ಬಗ್ಗೆ ನಾವು ಯಾವುದೇ ನಿರ್ಬಂಧವನ್ನ ಹೇರಿಲ್ಲ ಅನ್ನೋದು ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಡಿದಂತಹ ಮಾತು. ಇದು ಘೋಷಣೆ, ಸಿಎಂ ಮಾಡಿದಂತಹ ಘೋಷಣೆ. ದೇವರೇನು ಇಂಥದ್ದೇ ಬಟ್ಟೆ ಹಾಕೊಂಡು ಬಾ ಅಂತ ಹೇಳಿಲ್ಲ. ದೇವಸ್ಥಾನಕ್ಕೆ ಬರುವಾಗ ಶುದ್ಧವಾದ ಭಕ್ತಿ ಇರಬೇಕಷ್ಟೇ. ಹಾಗಾಗಿ ನಾವು ಯಾವುದೇ ದೇಗುಲದಲ್ಲಿ ವಸ್ತ್ರ ಸಂಹಿತೆ ಇರಬೇಕು ಅನ್ನೋದನ್ನ ಹೇಳಲ್ಲ ಅನ್ನೋದು ಸಿದ್ದರಾಮಯ್ಯ ಅವರ ಸ್ಪಷ್ಟನೆ. ಆದರೆ ಹಲವು ದೇಗುಲಗಳು, ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಂತಹ ದೇಗುಲಗಳು ಕೂಡ ವಸ್ತ್ರ ಸಂಹಿತೆಯ ಬಗ್ಗೆ ಬೋರ್ಡ್ಗಳ ರಾರಾಜಿಸಿದೆ. ಈ ವಿಚಾರ ಈಗ ಭಾರಿ ಚರ್ಚೆಗೆ ಗ್ರಾಸ ಆಗಿದೆ. ದೇವಸ್ಥಾನಕ್ಕೆ ಹೋಗಬೇಕಾದ್ರೂ ಕೂಡ ಇಂತಹದ್ದೇ ಬಟ್ಟೆ ಹಾಕಿ ಹೋಗಬೇಕು ಅನ್ನುವಂತಹ ನಿಯಮ ನಿಜಕ್ಕೂ ಕೂಡ ಅಗತ್ಯತೆ ಇದೆಯಾ? ಅಥವಾ ಇನ್ನು ಹಲವು ದೇಗುಲಗಳಲ್ಲಿ ನಾವೇನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ, ಅಲ್ಲೇ ಒಂದು ಶಾಲ್ ಅನ್ನೋ ಏನೋ ಕೊಡ್ತಾರೆ, ಅದನ್ನು ಹೊದ್ದು ಹೋಗಬಹುದು. ಅಂಥದ್ದೊಂದು ವ್ಯವಸ್ಥೆಯನ್ನು ಕೂಡ ಹಲವು ಕಡೆಗಳಲ್ಲಿ ಮಾಡಲಾಗಿದೆ. ದೇವಸ್ಥಾನಗಳಿಗೆ ನಾವೇನು ಮುಜರಾಯಿ ಇಲಾಖೆಯಲ್ಲಿ ಯಾವುದೂ ತೀರ್ಮಾನ ಮಾಡಿಲ್ಲ. ನಾನು ಕೂಡ ನಿಮ್ಮ ಅಭಿಪ್ರಾಯನೇ ಓದಿರ್ತಕ್ಕಂಥವನು. ಅದಕ್ಕೇನು ಇಂಥದೇ ಡ್ರೆಸ್ ಹಾಕೊಂಡು ಹೋಗ್ಬೇಕು ಅದರಲ್ಲಿ ನಂಬಿಕೆ ಇಲ್ಲ. ಶರ್ಟ್ ಹಾಕೊಂಡಿರೋ ಶರ್ಟ್ ಹಾಕೋಬಹುದು, ಪ್ಯಾಂಟ್ ಹಾಕೊಂಡಿರೋ ಪ್ಯಾಂಟ್ ಹಾಕೋಬಹುದು, ಸೀರೆ ಉಟ್ಕೊಂಡಿರ್ಬೋದು, ಅಥವಾ ಎಂಥದಮ್ಮ ಇನ್ನೊಂದು ಪಂಜಾಬಿ ಹಾಕೊಂಡು ಹೋಗ್ಬೋದು. ಇವರು ಇಂಥದೇ ಡ್ರೆಸ್ ಹಾಕೊಂಡು ಬರ್ರಿ ಅಥವಾ ಬಟ್ಟೆ ಬಿಚ್ಚಾಕೊಂಡು ಬರ್ರಿ ಅಂತ ಹೇಳೋದಿಲ್ಲ. ಭಕ್ತಿ ಶುದ್ಧವಾಗಿದೆ ಇದ್ರೆ ಸಾಕು ಅಷ್ಟೇ. ಶುದ್ಧವಾದಂತ ಭಕ್ತಿ ಇದೆ. ಶುದ್ಧವಾದಂತ ಭಕ್ತಿನೇ ಇದ್ದೇ ಹೋದ್ರೆ, ಆಷಾಢಭೂತಿ ತರದ ಭಕ್ತಿ ಇದ್ರೆ ಪ್ರಯೋಜನ ಏನು? ಸಾರ್ವಜನಿಕರಿಗೆ ಸಂಬಂಧಪಟ್ಟದ್ದು, ಅದು ಸಹ ಕಲಾವಿದರು ನಮ್ಮ ಗಮನಕ್ಕೆ ತರಬೇಕು ಅಂತ ಹೇಳಿದರೆ ಅದಕ್ಕೆ ತರ್ತಾ ಇದ್ದೀನಿ. ದೇವಸ್ಥಾನಗಳಿಗೆ ಪ್ರವೇಶವನ್ನು ಕುರಿತಂಥದ್ದು, ದೇವಸ್ಥಾನಗಳಿಗೆ ಮೈ ತುಂಬ ಬಟ್ಟೆ ಹಾಕಿಕೊಂಡು ಹೋಗಬೇಕು ಅನ್ನೋದು ನ್ಯಾಯವಾದ ವಿಚಾರ. ಯಾರೂ ಸಹ ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಹೋದರೆ ಯಾರು ದೇವಸ್ಥಾನಕ್ಕೆ ಹೋದರೆ ಅದನ್ನು ಬಿಡಬಾರ್ದು. ಆದರೆ ಪಂಚನೇ ಉಟ್ಕೊಂಡು ಹೋಗ್ಬೇಕು ಅಂತೇಳಿ ಆದೇಶ ಹೊರಡಿಸ್ತಾ ಇದ್ದಾರೆ ಅಂತ ಕೇಳಿದ್ದೀನಿ. ಹಾಗೇನಾದರೂ ಇದ್ದರೆ ದಯವಿಟ್ಟು ಅದನ್ನು ಮಾಡಬೇಡಿ. ಮೈ ತುಂಬ ಬಟ್ಟೆ ಹಾಕ್ಕೊಂಡು ಹೋಗ್ಬೇಕು ಅಂತ ಹೇಳಿ, ಆದರೆ ಪಂಚನೇ ಉಟ್ಕೊಂಡು ಹೋಗ್ಬೇಕು, ಸೀರೆನೇ ಉಟ್ಕೊಂಡು ಹೋಗ್ಬೇಕು ಅಂತ ವಿಧಿಸೋದು ಪ್ರಜಾಪ್ರಭುತ್ವ ತತ್ವಕ್ಕೆ ವಿರುದ್ಧವಾದ್ದು ಅನ್ನೋದನ್ನು ದಯವಿಟ್ಟು ಗಮನಿಸಬೇಕು. ಮತ್ತು ನಮ್ಮ ಕಲಾವಿದರೆಲ್ಲ ಎಸ್, ಈ ರೀತಿಯದೊಂದು ಚರ್ಚೆ ಈಗ ಶುರುವಾಗಿರುವಂಥದ್ದು. ಹಾಗಿದ್ರೆ ಜನಸಾಮಾನ್ಯರಿಗೆ ಏನು ಹೇಳ್ತಿದ್ದಾರೆ, ಚಿಂತಕರಿಗೆ ಏನು ಹೇಳ್ತಾರೆ? ನಿಜಕ್ಕೂ ಇಂಥದ್ದೊಂದು ವಸ್ತ್ರ ಸಂಹಿತೆ ಇರಬೇಕಾ ದೇಗುಲಗಳಿಗೂ ಕೂಡ, ಅಥವಾ ಭಕ್ತಿಯೊಂದೇ ಸಾಕ? ಈ ಬಗ್ಗೆ ಮಾತನಾಡೋಣ. ನಮ್ಮೊಂದಿಗೆ ವಿಶೇಷ ಅತಿಥಿಗಳಿದ್ದಾರೆ. ಬನ್ನಿ ಮೊದಲಿಗೆ ಅವರನ್ನ ಸ್ವಾಗತಿಸೋಣ. ನಮ್ಮೊಂದಿಗೆ ಹಿಂದೂ ಜನಜಾಗೃತಿ ಸಂಸ್ಥೆಯಿಂದ ಭವ್ಯ ಗೌಡ ಅವರು ಚೆನ್ನಾಗಿದ್ದಾರೆ. ಭವ್ಯ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಹಾಗೆಯೇ ವಕೀಲರಾಗಿರುವಂತಹ ಮಂಜುಳಾ ದೇವಿ ಅವರು ಚೆನ್ನಾಗಿದ್ದಾರೆ. ಮಂಜುಳಾ ಅವರೇ, ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಲ್ಲಿ ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ನಾಗರಾಜ್ ಅವರಿದ್ದಾರೆ. ನಾಗರಾಜ್ ಅವರೇ, ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ಆಧ್ಯಾತ್ಮ ಚಿಂತಕರಾಗಿರುವಂತಹ ಹರೀಶ್ ಕಶ್ಯಪ್ ಚೆನ್ನಾಗಿದ್ದಾರೆ. ಕಶ್ಯಪ್ ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್, ಮೊದಲಿಗೆ ಆರಂಭಿಸೋದಾದ್ರೆ ಭವ್ಯ ಅವರೇ,
ಒಂದು ದೇಗುಲ ಅಂತಂದಾಗ ದೇವಸ್ಥಾನದಲ್ಲಿ ಅವರವರ ವೈಯಕ್ತಿಕವಾಗಿ ಆ ದೇವರಿಗೆ ಆರಾಧನೆ ಮಾಡೋದಕ್ಕೆ ಅಂತ ಹೋಗ್ತಾರೆ ಜನ. ಆದರೆ ಬರುವಂತಹ ಜನರಿಗೆ ಒಂದು ನಿಯಮ, ಒಂದು ಡ್ರೆಸ್ ಕೋಡ್ ಅನ್ನೋದು ನಿಜಕ್ಕೂ ಬೇಕು ಅಂತ ಅನ್ಸುತ್ತಾ ತಮಗೆ? ಬೇಕಾದ್ರೆ ಯಾಕೆ ಅಂತ? ಖಂಡಿತವಾಗಿಯೂ ಬೇಕು. ಯಾಕಂತ ಹೇಳಿದ್ರೆ ಅವರ ಅಂದ್ರೆ ಎಲ್ಲ ಜಾಗಕ್ಕೂ ಒಂದೊಂದು ವಸ್ತ್ರ ಸಂಹಿತೆ ಅಂತ ಇರುತ್ತೆ. ಈಗ ನಿಮ್ಗೆ ಹೀಗೆ ಬರ್ಬೇಕಾದ್ರೆ ಈ ಡಿಬೇಟ್ಗೆ ಇದೇ ಡ್ರೆಸ್ ಕೋಡ್ ಅಂತ ಇದೆ, ಅಥವಾ ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ ಇರ್ಬೋದು, ಎಲ್ಲ ಕಡೆ. ಈಗ ನಮ್ಮ ಪಕ್ಕದಲ್ಲಿ ವಕೀಲರು ಇದ್ದಾರೆ, ಕೋರ್ಟ್ಗೆ ಅವ್ರಿಗೆ ಹೇಗೆ ಮನ್ಸಿಗೆ ಬಂದಂಗೆ ಬರ್ತಾನೆ ಅಂದ್ರೆ ಆಗತ್ತಾ? ಇಲ್ಲ, ಅಲ್ಲೊಂದು ವಸ್ತ್ರ ಸಂಹಿತೆ ಇದೆ, ಅಥವಾ ಕೋರ್ಟ್ ಹಾಕಿ ಬರ್ಬೇಕು ಹೀಗೆ ಅಂತ ಒಂದು ನಿಯಮ ಇದೆ, ಹಾಗೆ ಪಾಲನೆ ಮಾಡ್ತಾರೆ. ಅದೇ ರೀತಿ ನಮ್ಮ ಹಿಂದೂ ಧರ್ಮದಲ್ಲಿ ನಮ್ಮ ಶ್ರದ್ಧಾಸ್ಥಾನ, ದೇವಸ್ಥಾನಕ್ಕೆ ನಾವು ಯಾಕೆ ಹೋಗ್ತೇವೆ? ಅಲ್ಲಿ ಭಕ್ತಿ ಭಾವ, ಶ್ರದ್ಧೆ, ನಿರ್ಮಲತೆ ಅಂದ್ರೆ ದೇವರಿಂದ ಸಾತ್ವಿಕತೆ, ಚೈತನ್ಯ ತಗೊಳ್ಲಿಕ್ಕೋಸ್ಕರ ನಾವು ಹೋಗ್ತೇವೆ. ಹಾಗಾಗಿ ಹೋಗ್ಬೇಕಾದ್ರೆ ನನ್ನ ಉಡುಪು ಸಾತ್ವಿಕವಾಗಿರ್ಬೇಕು ಅಂತ ಹೇಳಿ ಹಲವಾರು ದೇವಸ್ಥಾನದಲ್ಲಿ ಈಗ ಎಷ್ಟೋ ಜನ ಸರ್ವೆ ಕೂಡ ಮಾಡಿದ್ರು. ನಾವೇನು ಮಂದಿರ ಮಹಾಸಂಘದಿಂದ ಏನು ಒಂದು ಅಧಿವೇಶನ ಅಂತ ಮಾಡಿದ್ವಿ, ಅದಾನಂತರ ಸರ್ವೆ ಮಾಡಿದ್ರು. ಅದರಲ್ಲಿ 99% ಜನ, ಎಲ್ಲರೂ 100% ಎಲ್ಲರೂ ಹೇಳ್ತಾರೆ ದೇವಸ್ಥಾನಕ್ಕೆ ಬರ್ಬೇಕಾದ್ರೆ ಒಂದು ಒಳ್ಳೆಯ ರೀತಿಯ ಉಡುಪನ್ನು ಧರಿಸಿ ಬನ್ನಿ. ಇಲ್ಲಿ ನಾವೇನು ಸೀರೆನೇ ಕಡ್ಡಾಯ ಅಥವಾ ಏನು ಲುಂಗಿ ಉಟ್ಕೊಂಡೇ ಬರ್ಬೇಕು ಹಾಗೆ ಹೇಳಿಲ್ಲ. ಸಾತ್ವಿಕವಾದಂತಹ ವಸ್ತ್ರವನ್ನು ಧರಿಸಿ ಬನ್ನಿ. ಚೂಡಿದಾರ್ ಹಾಕೊಂಡ್ರು ಅದು ಸಾತ್ವಿಕತೆ ಇರಬೇಕು, ಹಾಗೆ ಬನ್ನಿ ಅಂತ ಹೇಳಿ ಮನವಿ ಮಾಡ್ಕೊಳ್ತಾ ಇದ್ದೇವೆ. ಯಾಕಂದ್ರೆ ಇದು ಕಂಪಲ್ಸರಿ ಅಂದ್ರೆ ಮಾಡಿದ್ರೆ ಅವರಿಗೆ ಲಾಭ ಆಗುತ್ತೆ. ಮತ್ತೆ ಇದರಿಂದ ಯಾರೋ ಒಬ್ರು ಸ್ಟೇಟ್ಮೆಂಟ್ ಈ ತರ ಕೊಡ್ತಾರಲ್ಲ, ಅವ್ರಿಗೇನು ಧರ್ಮಶಾಸ್ತ್ರದ ಅಭ್ಯಾಸ ಮಾಡಿದಾರ? ಅವ್ರು ನಮ್ಮ ಹಿಂದೂ ಧರ್ಮದ ಸಂತ್ರ, ಒಬ್ಬ ರಾಜಕೀಯ ವ್ಯಕ್ತಿ, ರಾಜಕೀಯದ ಬಗ್ಗೆ ಅವರ ಅನುಭವ ಇದೆ, ಅದ್ರ ಬಗ್ಗೆ ಮಾತಾಡ್ಲಿ. ಧರ್ಮದ ಬಗ್ಗೆ ಹೇಳುವಂತಹ ಯಾವುದೇ ರೈಟ್ಸ್ ಅವ್ರಿಗಿಲ್ಲ. ಅಲ್ಲ, ಆದ್ರೆ ಒಂದು ದೇಗುಲಕ್ಕೆ ಬರುವಾಗ ಅವರು ದೇವರನ್ನ ಭಕ್ತಿಯಿಂದ ಆರಾಧಿಸಬೇಕು ಅಂತ ಬಂದಂತಹ ಸಂದರ್ಭದಲ್ಲಿ ನೀವು ಹೀಗೆ ಬನ್ನಿ, ಹೀಗೆ ಬಂದ್ರೆ ಮಾತ್ರ ಎಂಟ್ರಿ ಅಂತ ಅನ್ನುವಂಥ ಒಂದು ನಿಯಮಗಳು ನಿಜಕ್ಕೂ ಬೇಕಾನೋದು. ಎಸ್ ಮೇಡಮ್ ಮಂಜುಳಾ ಅವರೇ, ತಾವೇನು ಹೇಳ್ತೀರಿ? ನಿಜಕ್ಕೂ ವಸ್ತ್ರ ಸಂಹಿತೆ ಅಂತ ಅನ್ನೋದು ದೇಗುಲಕ್ಕೂ ಅಪ್ಲೈ ಆಗಬೇಕಾ? ಯಾವುದೋ ಒಂದು ಸಂಸ್ಥೆಯಲ್ಲಿ ಇರುವಂತಹ ನಿಯಮಗಳು, ಅಥವಾ ಒಂದು ಶಾಲೆಗೆ ಇರುವಂತಹ ನಿಯಮಗಳು, ಅಥವಾ ಒಂದು ಪ್ರೊಫೆಷನ್ಗೆ ಇರುವಂತಹ ನಿಯಮಗಳು ದೇವಸ್ಥಾನ ಅನ್ನುವಂತಹ ಭಕ್ತಿ ಕೇಂದ್ರದಲ್ಲಿ ಬೇಕಾಗತ್ತಾ ಅಂತ? ಖಂಡಿತ ನನ್ನ ಅಭಿಪ್ರಾಯ ಕೇಳಿದ್ರೆ ಖಂಡಿತ ದೇವಸ್ಥಾನಗಳಿಗೆ ಹೋಗೋಕ್ಕೆ ವಸ್ತ್ರ ಸಂಹಿತೆ ಅಗತ್ಯ ಇಲ್ಲ. ನಾವು ಹೋಗೋದಲ್ಲಿ ಭಕ್ತಿಯಿಂದ ಸಭ್ಯತೆಯ ಉಡುಪು ಧರಿಸ್ಕೊಂಡು ಬನ್ನಿ ಅಂತ ಹೇಳಿ ಸಣ್ಣ ವಯಸ್ಸಿಂದಲೂ ನಾವು ನೋಡ್ತಾನೆ ಬರ್ತಾ ಇದ್ದೀವಿ. ದೇವಸ್ಥಾನಗಳಿಗೆ ಹೋಗ್ತಾ ಇದ್ದೀವಿ, ಸ್ಕೂಲಲ್ಲಿ ಸ್ಕೂಲ್ ಡ್ರೆಸ್ ಹಾಕೊಂಡಿರ್ತಿದ್ದೆ, ದಾರಿಲಿ ಒಂದು ದೇವಸ್ಥಾನ ಕಾಣಿಸ್ತಾ ಇತ್ತು, ನಮ್ಮ ಅಜ್ಜಿ ಜೊತೆಲೋ ನಮ್ಮ ತಾಯಿ ಜೊತೆಲೋ ದೇವಸ್ಥಾನಕ್ಕೆ ಅದೇ ಉಡುಪಲ್ಲಿ ಹೋಗಿ ಬರ್ತಿದ್ವಿ. ಅಲ್ಲಿಲ್ಲದ ರಿಸ್ಟ್ರಿಕ್ಷನ್ನು ಇವತ್ತು ಹೊಸದಾಗಿ ಯಾಕೆ ತಲೆತಲಾಂತರಗಳಿಂದಲೂ ನಾವು ಏನು ಉಡುಗೆ ತೊಟ್ಟಿರ್ತೀವಿ ಅಲ್ಲಿ ನಾವು ಹೋಗೋದು ಭಕ್ತಿಯಿಂದ ದೇವ್ರು ನೋಡ್ಲಿಕ್ಕೆ. ಆಯ್ತಾ, ನಮ್ಮ ಉಡುಗೆ ತೊಡುಗೆಗಳು ನಮಗೆ ಕಂಫರ್ಟ್ ಝೋನಲ್ಲಿ ಇದ್ರೆ ಸಾಕು. ಕಂಫರ್ಟ್ ಝೋನಲ್ಲಿ ಇದ್ದು ನಾವು ನಮ್ಮ ಭಕ್ತಿನ ಅಲ್ಲಿ ಮಾಡಿ ಬಂದರೆ ಅಷ್ಟೇ ಸಾಕು ಅಂತ ಹೇಳ್ತೀವಿ. ಈಗ ಹೊಸದಾಗಿ ನೀವು ಅದಕ್ಕೊಂದು ನಿಯಮ ಮಾಡಿ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮಾಡಿ ಅದನ್ನ ಫಾಲೋ ಮಾಡಬೇಕು ಅನ್ನುವಂತ ಮನಸ್ಥಿತಿನ ಹೇರಬೇಡಿ. ವಸ್ತ್ರಗಳು ಕೂಡ ವಸ್ತ್ರ ನಮ್ಮನ್ನ ನಾವು ಹೇಗೆ ಅನ್ನೋದು. ಮುರುಡೇಶ್ವರ ಹೇಗೆ ಬರ್ತಾರೆ ಅಲ್ಲಿ ಇದಕ್ಕೆ ಹೋಗ್ತಾರೆ ಬೀಚ್ಗೆ. ಮೇಡಮ್ ಲೈವ್ ನೋಡಿದ್ದೇವೆ ಮುರುಡೇಶ್ವರದಲ್ಲಿ. ನೀವು ಹೋಗಿ ಈಗ ಬೇಕಾದ್ರೂ ನೀವು ಸರ್ವೆ ಮಾಡಿ, ಹೇಗೆ ಅಲ್ಲಿ ಬೀಚ್ಗೆ ಪಬ್ಗೆ ಹೋಗ್ತಾರಲ್ಲ, ಸೇಮ್ ಇದ್ರಲ್ಲಿ ದೇವಸ್ಥಾನಕ್ಕೆ ಬರ್ತಾರೆ. ಅದನ್ನು ಒಪ್ಕೊಳ್ತಾರ? ನಾನು ಸ್ವಿಮ್ಮಿಂಗ್ ಡ್ರೆಸ್ ಹಾಕೊಂಡು ಫಲಕವನ್ನು ಅದನ್ನ ಬೇಕಾದ್ರೆ ದಯವಿಟ್ಟು ಮೇಡಮ್ ನಾವು ಟೆಂಪಲ್ ಅಲ್ಲಿ ಹಾಕಿ ಅಂದ್ರೆ ಮನವಿ ಮಾಡ್ಕೊಂಡಿರುವಂತಹ ಒಂದು ಇದಿದೆ, ಹೇಗೆ ಬರ್ಬೇಕು ಅಂತ ಹೇಳಿ. ಡ್ರೆಸ್ ಅಲ್ಲಿ ನಾವು ತೋರಿಸಿದ್ದೇವೆ ಯಾವ ತರ ಸಾತ್ವಿಕ ಉಡುಪನ್ನು ಧರಿಸಿ ಬನ್ನಿ ಅಂತ ಹೇಳಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ಈಗ ಸಾತ್ವಿಕ ಅನ್ನೋದಕ್ಕೆ ಗೆರೆ ಏನು? ಮಾನದಂಡಗಳಿಗೆ ಏನು ಅನ್ನೋದು. ಎಸ್ ಹರೀಶ್ ಕಶ್ಯಪ್ರೆ, ಈಗ ದೇವಸ್ಥಾನ ಅಂತಂದಾಗ ಅದು ಭಕ್ತಿಯ ಕೇಂದ್ರ, ಶ್ರದ್ಧಾ ಕೇಂದ್ರ. ಅಲ್ಲಿಗೆ ಹೋಗುವಂಥದ್ದು ದೇವರ ದರ್ಶನಕ್ಕೆ, ಪೂಜೆ ಪುನಸ್ಕಾರಗಳನ್ನು ಮಾಡೋದಕ್ಕೆ, ಅಥವಾ ಒಂದು ಕನೆಕ್ಟ್ ದೇವರ ಜೊತೆಗೆ. ನಾವು ಒಂದಷ್ಟು ಸಮಯ ಅಲ್ಲಿ ಕಾಲ ಕಳೆದು ಬರ್ತೀವಪ್ಪ, ನಮ್ಮ ನೋವನ್ನ ಮರಿತೀವಪ್ಪ, ಅಥವಾ ನಮ್ಮ ಖುಷಿಯನ್ನ ಹಂಚ್ಕೊಳ್ತೀವಪ್ಪ ಅಂತ ಹೋಗ್ತಾರೆ. ಆದರೆ ಹೋಗುವಂಥವ್ರಿಗೆ ಒಂದಿಷ್ಟು ಕಟ್ಟುಪಾಡುಗಳು ಅಂತನ್ನುವಂಥದ್ದು ವಸ್ತ್ರದ ವಿಚಾರದಲ್ಲೂ ಕೂಡ ಬೇಕಾ? ಶಾಸ್ತ್ರ ಹೇಳುತ್ತಾ, ಅಥವಾ ಇದು ಹೊಸದೊಂದು ಎಡಿಷನ್? ನೋಡಿ, ಎಲ್ಲವೂ ಶಾಸ್ತ್ರ ಹೇಳಬೇಕು ಅಂತಂತ ಇಲ್ಲ, ಇಂಥ ರಾಜಕಾರಣಿಗಳು ಹೇಳಬೇಕು ಅಂತಂತ ಇಲ್ಲ. ಎರಡನ್ನೂ ಬೇರೆ ಬೇರೆ ಹಾಗೆ. ಬಹುತೇಕವಾಗಿ ನಮ್ಮ ಭಾರತೀಯ ಸನಾತನ ಜನರು, ವಿಶೇಷವಾಗಿ ನಮ್ಮ ದೇಶದ ಮಹಿಳೆಯರು, ಇವ್ರಿಗೆ ಯಾರು ಹೇಳೋ ಅವಶ್ಯಕತೆ ಇಲ್ಲ. ಒಳ್ಳೆ ಸಂಸ್ಕೃತಿಯಲ್ಲೇ ಇರ್ತಕ್ಕಂಥವ್ರು. ಇಲ್ಲಿ ಸಮಸ್ಯೆ ಏನ್ ಬರುತ್ತೆ ಅಂತಂದ್ರೆ ಹೂ ಸೆಡ್ ದಿಸ್ ಅಂತ. ಬಿಕಾಸ್ ಸಿದ್ದರಾಮಯ್ಯನವರು ಹೇಳಿ ಇದನ್ನು ಲೇವಡಿ ತರ ಏನು ಬಟ್ಟೆ ಹಾಕೊಂಡು ಬನ್ನಿ ಅಂತಂತ ಹೇಳಿಲ್ಲ, ಬಟ್ಟೆ ಬಿಚ್ಕೊಂಡು ಬನ್ನಿ ಅಂತಂತ ಹೇಳಿಲ್ಲ. ಈ ರೀತಿಯ ಒಂದು ಹಳ್ಳಿ ಸೊಗಡು, ಇನ್ವೈಟೆಡ್ ಕಾಮ, ಅದ್ರ ಆ ತರ ಎಲ್ಲ ಹೇಳ್ತಕ್ಕಂಥ ಅವರ ಸಿದ್ದರಾಮಯ್ಯನವರ ಹೇಳಿಕೆಗೆ ವಿರೋಧ, ವಸ್ತ್ರ ಸಂಹಿತೆ ಬಗ್ಗೆ ಅಲ್ಲ ಇದು. ನನಗೆ ಬೇಕಾಗಿ ನಾನು ಹೇಳ್ತಿರೋದು, ನಮಗೆ
ಈ ಸಿದ್ದರಾಮಯ್ಯನವರು ಏನು ಹೇಳ್ತಾರೆ ಅದ್ರ ಬಗ್ಗೆ ವಿಚಾರ ಅಲ್ಲ. ನಮ್ಮ ಧರ್ಮದ ಸಂಸ್ಕೃತಿಯಲ್ಲಿ ನಮಗೆ ಆಗಿರ್ತಕ್ಕಂಥ ಒಂದು ಸಂಹಿತೆ, ಅಂದ್ರೆ ನಮಗೆ ಆಗಿರ್ತಕ್ಕಂಥ ಒಂದು ಪದ್ಧತಿ ಇದೆ. ಅದನ್ನ ನಾನು ನೀವು ಕ್ರಿಯೇಟ್ ಮಾಡಿರೋದಲ್ಲ. ನಮ್ಮ ಹಿಂದಿನ ಅನೇಕ ತಲೆಮಾರರಿಂದ ಒಂದು ಪಂಚೆ ಶಲ್ಯ ಹಾಕೊಂಡು ಹೋಗ್ಬೇಕು. ಈಗಿನ ಕಾಲದಲ್ಲಿ ಏನು ಒಂದು ನಾವು ಹಾಕ್ದಂಗೆ ಒಂದು ಏನು ಕುರ್ತಾ ಹಾಕೊಂಡು ಹೋಗಬಹುದು. ಹಣೆಗೊಂದು ಪ್ರಸಾದ ಕೊಡ್ತಾರೆ, ಒಂದು ಕುಂಕುಮ ಇಟ್ಕೊಳ್ಬೇಕು. ಮಹಿಳೆಯರು ಒಂದು ಸೀರೆಯೋ ಒಂದು ಚೂಡಿದಾರೋ ಈ ತರದ್ದು ಹಾಕೊಂಡು ಹೋಗಬೇಕು. ಸೊ ಇದು ವಿ ಆಲ್ರೆಡಿ ನೋ. ಎನಿ ಪೊಲಿಟಿಷಿಯನ್ ನೀಡ್ ನಾಟ್ ಹ್ಯಾವ್ ಟು ಸೇ ದಿಸ್ ಇನ್ ಏನೋ ಒಂದು ರೀತಿಯ ಎಸ್ದಂಗೆ ಉಡಾಫೆಯಾಗಿ ಹೇಳುವ ಅವಶ್ಯಕತೆ ನಮ್ಮ ಸಂಸ್ಕೃತಿಗೆ ಖಂಡಿತ ಇಲ್ಲ. ಎರಡನೇದಾಗಿ ಇನ್ನು ಹಾಕೊಂಡು ಹೋಗ್ಬೇಕಾ ಬೇಡವಾ ಅಂತಂತ ಅವ್ರ ಊರಲ್ಲಿ ಮೈಸೂರಿನಲ್ಲಿ ಸಿದ್ದರಾಮಯ್ಯನ ಹುಂಡಿನಲ್ಲಿ ಅವ್ರು ಹೆಂಗಿದ್ರು ಲಾಯರ್ ಸಾಹೇಬರು, ಅವರು ಯಾವಾಗ್ಲೂ ಹೋಗ್ಬೇಕಾರಲ್ಲ ಲಾಯರ್ದು ಬಟ್ಟೆ ಹಾಕೊಂಡು ಅವ್ರ ದೇವಸ್ಥಾನಕ್ಕೆ ಹೋಗ್ಲಿ ಫೋಟೋ ತೆಗೆಸ್ಕೊಳ್ಳೋಕ್ಕೆ. ಅದು ಚೆನ್ನಾಗಿರುತ್ತಾ? ಎಲ್ಲಿ ಹೇಗೆ ಹೋಗ್ಬೇಕೋ ಹಾಗೆ ಹೋದ್ರೆ ಸಿದ್ದರಾಮಯ್ಯನವ್ರಿಗೂ ಲಕ್ಷಣ, ನನಗೂ ಲಕ್ಷಣ, ಎಲ್ರಿಗೂ ಲಕ್ಷಣ. ಹಾಗೆ ನಮ್ಮ ಇವರು ಹೇಳಿದ್ರು, ನಮ್ಮ ಲಾಯರ್ ಸಾಹೇಬ್ರು, ಇವರು ಲಾಯರ್, ಅವ್ರು ಕರೆಕ್ಟಾಗಿ ಹೇಳಿದ್ರು. ನಾವೆಲ್ಲೋ ಹೋಗ್ತಿರ್ತೀವಿ, ನಾವೊಂದು ಸ್ಕೂಟರ್ಲಿ ಇಳಿತೀವಿ, ಒಂದು ದೇವಸ್ಥಾನ ಸಿಕ್ತು, ನಾವು ನಮಸ್ಕಾರ ಮಾಡ್ಕೊಂಡು ಹೋಗ್ತೀವಿ. ಸೊ ವಿ ಆಲ್ರೆಡಿ ನೋ ದಿಸ್. ಅಲ್ಲಿ ಸಮಸ್ಯೆ ಎಲ್ಲಿ ಏನ್ ಬರುತ್ತೆ ಅಂದ್ರೆ, ಇವ್ರು ಯಾರೋ ಧರ್ಮಕ್ಕೆ ಅವರಿಗೆ ನೇರ ಸಂಬಂಧ ಇರೋದಿಲ್ಲ. ದೇ ಆರ್ ಆಲ್ ಪಾಲಿಟಿಷಿಯನ್ಸ್. ಅವರು ಈ ರೀತಿ ಬೋರ್ಡ್ಗಳನ್ನ ಹಾಕಿ, ನಾಗರಾಜ್ ಅವರಿಗೆ ಒಂದು ಬೋರ್ಡ್ಗಳನ್ನ ಹಾಕಿ, ಅಂದ್ರೆ ಇಂತಿಂತ ಡ್ರೆಸ್ಗಳನ್ನೇ ನೀವು ಹಾಕ ಬನ್ನಿ ಅನ್ನುವಂಥ ನಿಯಮಗಳನ್ನ ಮಾಡಿ, ಅದು ವಸ್ತ್ರ ಸಂಹಿತೆ, ಅದು ಸಭ್ಯತೆ ಅಂತನ್ನುವಂಥ ಈ ಕೋಟ್ ಮಾಡೋದಿದೆಯಲ್ಲ, ಅದು ಎಷ್ಟರ ಮಟ್ಟಿಗೆ ಸರಿ ಅನ್ನುವ ಪ್ರಶ್ನೆಯನ್ನೇ ಈಗ ಕೇಳ್ತಾ ಇರೋದು ಜನಸಾಮಾನ್ಯರು. ದೇವರ ದೃಷ್ಟಿಯಲ್ಲಿ ಎಲ್ಲ ಜನರು ಒಂದೇ, ಇವ್ರು ಬೇರೆ ಅವ್ರು ಬೇರೆ ಅಂತ ಏನೂ ಇಲ್ಲ. ಅವ್ರವ್ರಿಗೆ ಇಷ್ಟ ಬಂದಾಗ ರೀತಿಯಲ್ಲಿ ಹೋಗ್ಬೋದು. ಇಷ್ಟ ಬಂದಂತ ಹೇಳಿದ್ರೆ ಏನು, ಈಗ ಆಫ್ ಮಿಡಿ ಹಾಕೊಳ್ಳೋದು ಅವೆಲ್ಲ ಅದು ಕಲ್ಚರ್ ಅಲ್ಲ, ಅದು ಮಾಡಬಾರ್ದು. ನಾರ್ಮಲ್ ಆಗಿ ನಮ್ಮ ಮನಸ್ಫೂರ್ತಿಯಾಗಿ ನಾವು ಏನಕ್ಕೆ ಹೋಗ್ತೀವಿ, ನಮ್ಮ ಕಷ್ಟಗಳನ್ನ ಹೇಳ್ಕೊಳಕ್ಕೆ, ನಾವು ಪ್ರಾರ್ಥನೆ ಮಾಡಕ್ಕೆ ಹೋಗ್ತೀವಿ. ಹೇಗಿರ್ಬೇಕು ನಾವು, ನಮ್ಮ ಅಷ್ಟೇ ವಿಷಯ ಇರೋದು. ನಮ್ಮದು ಏನಿದೆ, ನಮ್ಮ ಒಂದು ವಿರುದ್ಧವಾದ ದಿಕ್ಕಿನಲ್ಲಿ ನಾವು ಹೋಗಬಾರದು. ಈಗ ಯಾರೋ ಒಬ್ಬರು ರಾಜಕೀಯ ನಾಯಕರು ಅದು ಕೊಟ್ಟರು ಸ್ಟೇಟ್ಮೆಂಟ್ ಅದು ಬಿಟ್ಟು ಅದನ್ನು ದೊಡ್ಡದಾಗಿ ಹೇರೋದಲ್ಲ. ಮೊದಲಿಂದ ಮೇಡಮ್ ಹೇಳಿದ್ರು, ಈಗ ಮೊದಲಿಂದ ನಾವು ಒಂದು ಸ್ಕೂಲ್ ಹೋದಾಗ ನಾವು ದೇವಸ್ಥಾನ ಸಿಕ್ಕ ತಕ್ಷಣ ಕೈ ಮುಗಿತಾ ಇದ್ವಿ. ನಮ್ಗೆ ಯಾವ ಬಟ್ಟೆ ಹಾಕೊಂಡಿದ್ದೆ ಅವಾಗ ನಮ್ಗೆ ಗೊತ್ತಿಲ್ಲ. ನಮ್ಗೇನು ನಾವು ನಾರ್ಮಲ್ ಬಟ್ಟೆ ಇದ್ರೆ ನಮ್ಮ ಅಜ್ಜಿನೋ ತಾತನೋ ಯಾರ ಜೊತೆ ಹೋಗ್ತಾ ಇದ್ದಾಗ ನಮಸ್ಕಾರ ಮಾಡಿ ಬರ್ತಾ ಇದ್ವಿ. ಇದು ಬಿಟ್ಟು ಈಗ ಹೊಸದಾಗಿ ಇದನ್ನ ಏರಿ ಅಂತ ಹೇಳಿರೋದು, ಇದು ಒಂದು ನನಗೆ ಒಂದು ರೀತಿಯಲ್ಲಿ ಮುಜುಗರ ಆಗ್ತಾ ಇದೆ. ಎರಡನೇದು ಏನಾಗುತ್ತೆ ಗೊತ್ತಾ, ಈಗ ಪಂಚೆ ಉಟ್ಕೋಬೇಕು ಅಂತಾರೆ ಕೆಲವು ಪಾಶ್ಚಿಮಾತ್ಯಗಳಿಂದ ಬರ್ತಾರೆ, ಅವರು ಪಂಚೆ ಉಡ್ಲಿಕ್ಕೆ ಬರಲ್ಲ, ಕೆಲವು ಸೀರೆ ಕಟ್ಲಿಕ್ಕೆ ಬರಲ್ಲ. ಅವ್ರ ಪರಿಸ್ಥಿತಿ ಏನು? ಅಷ್ಟು ಸಾವಿರಾರು ಕಿಲೋಮೀಟರ್ ಬಂದವರು ದೇವ್ರ ದರ್ಶನ ನೋಡದೆ ಹೋಗಿದ್ರೆ ಅವರು ಹೋಗಿ ನಮ್ಮ ದೇಶದ ಬಗ್ಗೆ ಏನು ಹೇಳ್ಕೊಳ್ತಾರಲ್ಲಿ ಅಲ್ವಾ? ಅವ್ರು ಒಂದು ಕೊಡಿ, ದೇವಸ್ಥಾನದ ಮೇಲೆ ಒಂದು ವ್ಯವಸ್ಥೆ ಮಾಡಿಕೊಡಿ, ವ್ಯವಸ್ಥೆ ಮಾಡಿಕೊಡಿ. ಅವ್ರಿಗೊಂದು ಪಂಚನೋ ಏನೋ ಒಂದು ಕಟ್ಕೊಳ್ಳೋಕೆ ಕೊಡಿ. ಗೊತ್ತಿದೆ ಅಂತ ನಾನು ಹೇಳಿದ್ರು, ನಮ್ಗೆಲ್ಲರೂ ಬೈ ಲಾರ್ಜ್ ವಿ ಆಲ್ ಇಂಡಿಯನ್ಸ್, ನಮ್ಗೆ ಗೊತ್ತಿದೆ. ಇವ್ರು ಕಿಡಿ ಹಚ್ಚೋ ಅವಶ್ಯಕತೆ ಇಲ್ಲ ಅಂತಂತ ನಾನು ಹೇಳ್ತಿರೋದೇ ಹೊರತು ಅವ್ರಿಗೂ ಗೊತ್ತಿದೆ ಇದು. ಅವ್ರು ಯಾವಾಗ್ಲೂ ಪಂಚೆ ಉಟ್ಕೊಂಡೇ ಇರ್ತಾರೆ. ಅದು ಅವರ ಸುತ್ತೂರ ಚಪ್ಪಾಳೆ ಹೊಡೆದ್ರಲ್ಲ ಎಷ್ಟೋ ಜನ, ಅವರು ಸಿದ್ದರಾಮಯ್ಯವ್ರನ್ನ ನೋಡ್ಕೊಂಡು ನಾವು ಇನ್ಮೇಲೆ ನೀಟಾಗಿ ಪಂಚೆ ಹಾಕೊಂಡು ಬರೋಣ ಅಂತ ಕಲ್ತ್ಕೊಳ್ಳಿ. ತಮಿಳ್ನಾಡಿನಲ್ಲಿ ನೋಡಿ ಕಲಿಬಹುದು, ಸಿದ್ದರಾಮಯ್ಯವ್ರನ್ನ ನೋಡಿ ಕಲಿಬಹುದು. ಆದ್ರೆ ಚಪ್ಪಾಳೆ ಹೊಡಿಯಕ್ಕೆ ಮಾತ್ರ ಬರುತ್ತೆ ಅವ್ರಿಗೆ. ಯಾಕಂದ್ರೆ ಅವರನ್ನು ಜನಕ್ಕೆ ಗೊತ್ತು, ಜನ ಹೇಗೆ ಹೋಗ್ಬೇಕು ಹಾಗೆ ನೀಟಾಗಿ ಹೋಗ್ತಾರೆ. ದಟ್ ಇಸ್ ನಾಟ್ ದ ವೇ. ದೇಗುಲದಿಂದ ಒಂದು ವಸ್ತ್ರ ಸಮಿತಿ ಅನ್ನುವಂತ ವಿಚಾರ ಯಾಕೆ ಬರುತ್ತೆ? ಆಕ್ಷೇಪ ಈಗ ಸಿದ್ದರಾಮಯ್ಯನವರು ಏನ್ ಹೇಳಿದ್ದಾರೆ ಅದನ್ನ ವಿವಾದ ಮಾಡೋ ಅಗತ್ಯ ಇಲ್ಲ. ಅವ್ರು ಹೇಳಿದ್ದಾರೆ ದೇವಸ್ಥಾನ ಅದು ವಿವಾದ, ಯಾಕಂದ್ರೆ ಮೊದ್ಲಿಂದಲೂ ನಡ್ಕೊಂಡ ಬರ್ತಾ ಇದೆ. ಹೊಸದಾಗಿ ಯಾರು ಇಂಟ್ರೊಡ್ಯೂಸ್ ಮಾಡ್ಬೇಕಾಗಿಲ್ಲ. ನೀವು ಹೀಗೆ ಬನ್ನಿ ಅಂತ ಹೇಳಿ, ನನ್ನ ದೇವರನ್ನ ನೋಡಕ್ಕೆ ನೀವು ಒಂದು ಕಡ್ಡಾಯವಾಗಿ ಫಲಕಗಳನ್ನ ಹಾಕಿ ನನ್ನ ದೇವರನ್ನ ನೀವು ನನ್ನ ನೋಡಕ್ ಬಿಡ್ಲಿಲ್ಲ ಅಂತಂದ್ರೆ ನಾನು ಎಲ್ಲೋಗಿ ದೇವರನ್ನ ಆರಾಧಿಸ್ಲಿ? ಈಗೆಲ್ಲೋ ಹೋಗ್ತಾ ಇರ್ತೀನಿ ಹೇಳ್ದಾಗೆ, ಆಯ್ತಾ? ಒಳಗ್ ಹೋಗ್ಬೇಕು ಅಂತಂದ್ರೆ ಇಂಥದ್ದೊಂದು ವಸ್ತ್ರ ಸಂಹಿತೆನ ನೀವು ಅಲ್ಲಿ ಹಾಕಿದಾಗ ಆ ವಸ್ತ್ರ ನಾನು ಧರಿಸಿರ್ಲಿಲ್ಲ ಅಂತಂದ್ರೆ ನನ್ನ ದೇವರನ್ನ ನೀವು ನನ್ನಿಂದ ಕಸ್ಕೊಂಡಂಗಲ್ವಾ? ನಾನು ನೋಡ್ಬಾರ್ದ ದೇವರನ್ನ? ಸಭ್ಯತೆಯ ಉಡುಗೆ ಇದ್ರೆ ಸಾಕು. ಆ ಸಭ್ಯತೆಯ ಉಡುಗೆ ಇದ್ದು ಅದು ಮಿಡಿ ಎಲ್ಲ ಒಂದು ಪ್ರವಾಸ ಹೋಗಿರ್ತೀವಿ ಮೇಡಮ್. ನಾವು ಯಾವ್ದೊಂದು ಪ್ರವಾಸಕ್ಕೋ ಒಂದು ಗುಡ್ಡಗಾಡ ಪ್ರದೇಶಕ್ಕೋ ಯಾವುದಕ್ಕೋ ಒಂದು ಪ್ರವಾಸಕ್ಕೆ ಹೋಗಿರ್ತೀವಿ. ಬರ್ಬೇಕಾದ್ರೆ ಒಂದು ದೇವಸ್ಥಾನ ಕಾಣಿಸುತ್ತೆ, ನಮ್ಮಲ್ಲಿ ಕೆಲವರು ಪ್ಯಾಂಟ್ ಶರ್ಟ್ ಮಾತ್ರ ಹಾಕೊಂಡಿರ್ತೀನಿ. ನಾನು ಅಲ್ಲಿ ಹೋಗಬಾರ್ದು ಅಂದ್ರೆ ಏನರ್ಥ? ಪ್ಯಾಂಟ್ ಶರ್ಟ್ ಹಾಕಿ ಹೋಗ್ಬಾರ್ದು ಅಂತ ನಾವ್
ಅವರೇ ಚರ್ಚೆ ಶುರುವಾಗುತ್ತೆ ಅಲ್ಲಿ. ದಯವಿಟ್ಟು ಇವ್ರು ದಾರಿ ಯಾರು ಸುತ್ತ advocate? ಉಡುಪು, ಭವ್ಯ ಅವರೇ. ಉಡುಪು ಸಭ್ಯತೆಯಲ್ಲಿರಬೇಕು, ಸಭ್ಯತೆಯಲ್ಲಿರಬೇಕು. ಅದನ್ನೇ ನಾವು ಆ ಹೇಳ್ತಾ ಸಭ್ಯತೆ ಇರೋದು. ನೋಡುವವರ ದೃಷ್ಟಿಯಲ್ಲೂ ಕೂಡ ಇರಬೇಕು. ನಾನು ಸೀರೆ ಉಟ್ಟಾಗ ಕೂಡ ಈ ಅಮ್ಮ ಸರಿಯಾಗಿ ಸೀರೆ ಉಟ್ಟಿಲ್ಲ ಅಂತ ಬಂದ ಮಾತು ಸರ್, ನಾವು ಸರಿಯಾಗಿ ಸೀರೆ ಸರಿಯಾಗಿ ಸೀರೆ ಹುಟ್ಟಿದ್ರು ಕೂಡ ಇವ್ರು ಸರಿಯಾಗಿ ಸೀರೆ ಹುಟ್ಟಿಲ್ಲ ಅನ್ನೋ ಮಾತುಗಳು ಬರಲ್ವಾ? ಬರುತ್ತೆ. ಅದು ನೋಡುವವನ ದೃಷ್ಟಿಯಲ್ಲಿರುತ್ತೆ. ನೀವು ಹಾಗಾಗಿ ನೋಡುವವರ ದೃಷ್ಟಿಯನ್ನ ಯಾವ ತರ ಸರಿ ಮಾಡ್ತೀರಾ? ಈಗ ಕೆಲವು ದೇವಸ್ಥಾನಗಳಲ್ಲಿ ಮಳಿಗೆಗಳ ಮುಂದೆಗಡೆ ಪಂಚೆ ಶರ್ಟ್ ಅನ್ನ ಅಲ್ಲಿ ವ್ಯಾಪಾರ ದೃಷ್ಟಿಕರಣ ಮಾಡ್ತಾ ಇದ್ದಾರೆ. ಅದು ಯಾರು ಮಾಡ್ತಾನೆ, ಅಲ್ಲಿರ್ತಕ್ಕಂಥ ಪುರೋಹಿತ ವರ್ಗ, ಕೆಲವು ವರ್ಗದವ್ರ ಜನಗಳು ಅವ್ರದೇ ಅಂಗಡಿಗೆ ಇಟ್ಕೊಂಡು ಆ ಪಂಚೆ ಶರ್ಟ್ಗಳನ್ನ ಹಾಕೊಳ್ಳೋದು. ಅದು 20 ರೂಪಾಯಿ ಬೆಲೆ ಬಾಳಲ್ಲ. ಅದನ್ನ 100 ರೂಪಾಯಿ, 150 ರೂಪಾಯಿ, 200 ರೂಪಾಯಿ ತಗೊಳ್ಳೋ. ಇದು ಎಷ್ಟು ಮೀಟರ್ ಸರಿ? ಆರಾಮಾಗಿ ಎಷ್ಟು ಮೀಟರ್ ಸರಿ ಇದು? ಕೆಲವು ದೇವಸ್ಥಾನಗಳು ಎಷ್ಟು ರೂಪಾಯಿಗೆ 100 ರೂಪಾಯಿ ತಗೊಳ್ತಾರ, ಎಷ್ಟು ತಗೊಳ್ತಾರೆ, ಪಂಚಶಲ್ಯಗಳನ್ನ ಕೊಡ್ತಾರೆ. ನೀವು ಹೋಗಿ ವಾಪಸ್ಸು ಅದನ್ನು ವಾಪಸ್ ಕೊಟ್ರಿದ್ರೆ ದುಡ್ಡನ್ನು ಕೂಡ ವಾಪಸ್ ಕೊಡ್ತಾರೆ. ಇಲ್ಲ 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 ಯಾರಿದ್ದಾರೆ ಅಲ್ಲ ಗೊತ್ತಾ ಮೇಡಮ್, ಇವರಿಗೆ ದೇವರ ಬಗ್ಗೆ ಶ್ರದ್ಧೆ ಇಲ್ಲ. ಒಟ್ಟು ಇಲ್ಲಿ ಯಾವುದೋ ಒಂದು ಹೇಳ್ಬೇಡಿ, ದೇವರ ಬಗ್ಗೆ ಶ್ರದ್ಧೆ ಇಲ್ಲ ಅನ್ನೋದನ್ನ ಹೇಳ್ಬೇಡಿ. ನಿಮಗೆ ಇದೆ ಅನ್ನೋದು ಮುಖ್ಯ ಇಲ್ಲಿ. ನಾವು ದೇವರ ಬಗ್ಗೆ ಶ್ರದ್ಧೆ ಇಲ್ಲ ಅಂತ ಹೇಳ್ತಾ ಇಲ್ಲ. ಈಗ ನೋಡಿ, ನೀವು ಕೋರ್ಟಿಗೆ ಹೋಗ್ತೀರಾ, ಹೇಗಾದ್ರೂ ಕೋರ್ಟ್ ಹಾಗೆ ಒಂದು ಬರ್ತೇನೆ. ಕೋರ್ಟ್ಗೆ ತನ್ನದೇ ಆದಂತಹ ಪ್ರಾಮುಖ್ಯತೆ ಇದೆ. ಇದೇ ತರ ಬಟ್ಟೆಗಳನ್ನ ಹಾಕೊಂಡು ಬರ್ಬೇಕು ಅಂತ ಇದೆ. ಅದು ವೃತ್ತಿ. ಇದು ನಮ್ಮ ಹಿಂದೂ ವೃತ್ತಿ, ಇದು ಧರ್ಮದ ಧಾರ್ಮಿಕದ, ಇದು ದೇವಸ್ಥಾನ ವೃತ್ತಿ ಅಲ್ಲ. ವೃತ್ತಿ ಅಲ್ಲ, ದೇವಸ್ಥಾನ ವೃತ್ತಿ ಅಲ್ಲ. ಅಲ್ಲಿ ನನ್ನ ದೇವರು ಕೂತಿದ್ದಾನೆ, ಎಲ್ಲರಿಗೂ ಬೇಕಾದಂತ ದೇವರಿದ್ದಾನೆ. ದೇವಸ್ಥಾನಗಳಿರೋದು ದೇವರನ್ನ ಅಲ್ಲಿ ಕೂರಿಸಿದ್ದಾರೆ. ದೇವಸ್ಥಾನಗಳಲ್ಲಿ ದೇವರಿದ್ದಾನೆ, ಆ ದೇವ ಅಲ್ಲಿದ್ದಕ್ಕೆ ನಾನು ಆಗಲ್ಲ. ವೃತ್ತಿಗೂ ಮತ್ತೆ ದೇವಸ್ಥಾನಕ್ಕೂ ದೇವರಿಗೂ ಸಂಬಂಧ ಕಲ್ಪಿಸಬೇಡಿ. ವ್ರತ ಮಾಡ್ತೇವೆ ಮೇಡಮ್, ಸತ್ಯನಾರಾಯಣ ವ್ರತ ಮಾಡಿದಾಗ ನಾನು ಹೀಗೆ ಮನೆಯಲ್ಲಿ ಇರೋ ಡ್ರೆಸ್ ಅಲ್ಲಿ ದೇವರಿಗೂ ಸಂಬಂಧ ಕಲ್ಪಿಸಬೇಡಿ. ಮನೆ ವೈಯಕ್ತಿಕವಾಗಿ ಅಲ್ಲಿ ನೀವು ಹೇಳಿದ್ರೆ ಯಾರು ಪ್ರಶ್ನಿಸೋದು ಇಲ್ಲ. ದೇವಸ್ಥಾನದಲ್ಲಿಯೂ ಸಹ ಅದು ನಮ್ಮ ಹಿಂದೂ ಧರ್ಮದ ಮೇನ್ ಉಳಿವಿಗೆಯ ಕೇಂದ್ರ ಇದೆ. ಏನು ಅಲ್ಲಿ ದೇವಸ್ಥಾನದ ಚೈತನ್ಯ ಪಾವಿತ್ರ್ಯವನ್ನು ಕಾಪಾಡುವುದು ನಮ್ಮ ಹಿಂದೂಗಳ ಜವಾಬ್ದಾರಿ ಇದೆ. ಪ್ರತಿಯೊಬ್ಬ ಹಿಂದೂಗಳ ಜವಾಬ್ದಾರಿ ಇದೆ. ಹಾಗಾಗಿ ನಾನು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅಲ್ಲಿನ ನಿಯಮವನ್ನು ಪಾಲನೆ ಮಾಡಿ. ಇಲ್ಲಿ ಭಕ್ತಿ ಇದೆ, ಶ್ರದ್ಧೆ ಇದೆ ಅಂತನ್ನೋ ವಿಷಯ ಅಲ್ಲ. ಯಾರು ಏನನ್ನು ಹೇರ್ಲಿಕ್ಕೆ ಹೋಗಿದ್ದಾರೆ ಅಥವಾ ಹೋಗ್ತಾ ಇಲ್ಲ ಅನ್ನೋದು ವಿಷಯ. ಶ್ರದ್ಧೆ ನಾನು ತೋರಿಸ್ಕೊಳ್ಳುವಂತ ಶ್ರದ್ಧೆ ಇರಬಹುದು, ಅಥವಾ ಬೂಟಾಟಿಕೆಯ, ಸಿದ್ದರಾಮಯ್ಯನವರು ಹೇಳಿದ ಹಾಗೆ ಬೂಟಾಟಿಕೆಯ ಭಕ್ತಿಯನ್ನು ಮಾಡೋ ದೇವ್ರು ಒಪ್ಪಲ್ಲ ಅಂತ. ಅವ್ರಿಗೆ ಪಾಯಿಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ತಿಳ್ಕೊಂಡಿರ್ತಾರೆ. ಬಟ್ ಅದನ್ನ ಯಾವ ರೀತಿ ಹೇಳಿದ್ರೆ ಅದೊಂದು ಈ ತರ ಕಿಡಿ ಆಗ್ತದೆ ಅಂತ ಚೆನ್ನಾಗಿ ಗೊತ್ತಿರುತ್ತೆ. ಜನಕ್ಕೆ ಗೊತ್ತಿರಬೇಕು ಯಾವುದಕ್ಕೆ ನಾವು ಬೆಲೆ ಕೊಡಬೇಕು. ಅನಾವಶ್ಯಕವಾಗಿ ಇವರ ಒಂದು ಸ್ಟೇಟ್ಮೆಂಟ್ ಏನ್ ಮಾಡಿ ಅವರು ಹೇರಕ್ಕೆ ಹೋಗ್ತಾ ಇಲ್ಲ, ನೀವು ಇಷ್ಟ ಬಂದಂಗೆ ಹೋಗ್ಬಹುದು ಅಂತ ಹೇಳ್ದಂಗಾಯ್ತು. ಇಷ್ಟ ಬಂದಂಗೆ ಹೋಗ್ಬಹುದು ಅಂತಂತ ಹೇಳಿದ್ರೆ ಏನಾಯ್ತು, ಬೈ ಲಾರ್ಜ್ ನಮಗ್ ಗೊತ್ತಿಲ್ಲ ಹೆಂಗ್ ಹೋಗ್ಬೇಕು ನಮ್ ದೇವಸ್ಥಾನಕ್ಕೆ ಅಂತ ಹೇಳ್ದಂಗಾಯ್ತಲ್ವಾ? ಅಲ್ಲ, ಈಗ ಒಂದು ಇವ್ರಿಗೆ ಬೇಕಾದ್ರೆ ಇವ್ರು ಇಂಟರ್ಪ್ರಿಟೇಷನ್ ಮಾಡ್ತಾ ಇದ್ದಾರೆ. ಅಗತ್ಯ ಇಲ್ಲ. ಅವ್ರು ಹೇಳಿದ್ದು ಇಂಥವರು ಸ್ಟೇಟ್ಮೆಂಟ್ ಧರ್ಮದ ಬಗ್ಗೆ ಕೊಡುವಂತಹ ರೈಟ್ಸ್ ಅವರಿಗೆ ಇರೋದಿಲ್ಲ. ಖಂಡಿತ ನೀವು ತಗೋತಿದ್ದಾರಲ್ಲ, ಧಾರ್ಮಿಕ ಹಾಕ್ಬೇಕು ಅಂತ ಹೇಳಿಲ್ಲ ಅಂತ ಹೇಳಿದ್ದಾರೆ. ಅಸಭ್ಯತೆಯ ಮತ್ತೊಂದು ಹೇಳಿಲ್ಲ ಅವರು. ಇವರು ಅದನ್ನ ಅನಗತ್ಯವಾಗಿ ವಿವಾದ ಮಾಡ್ತಾರೆ. ಹಿಂದೂ ದೇವಸ್ಥಾನಕ್ಕೆ ಹೋಗಬಹುದು ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ. ಅಂತವರು ನಮ್ಮ ಧರ್ಮದ ಬಗ್ಗೆ ಅಥವಾ ನಮ್ಮ ಧರ್ಮಾಚರಣೆಯ ಬಗ್ಗೆ ಮಾತನಾಡುವ ಅಧಿಕಾರ ಇಲ್ಲ. ಯಾರಿಗೆ ಇದೆ ಅಂತ ಹೇಳಿದ್ರೆ ನನ್ನ ಧರ್ಮ ನಾನು ಪಾಲಿಸ್ತಾ ಇದ್ದೀನಿ. ನನ್ನ ಧರ್ಮ ಏನೋ ಅದನ್ನ ಬೇರೆಯವರು ಹೇಳ್ಕೊಡಕ್ಕಾಗಿಲ್ಲ. ಮತ್ತೊಬ್ರು ಬಂದು ನಮ್ಮ ಕಿವಿ ಮಾತು ಹೇಳ್ಬೇಕಾಗಿಲ್ಲ. ಯಾರೋ ಒಬ್ರು ಬಂದು ಕೂಗುವ ರೈಟ್ಸ್ ಇದ್ರಲ್ಲಿ ಇಲ್ಲ. ಧರ್ಮದ ಬಗ್ಗೆ ಅದನ್ನೇ ನಾನು ಹೇಳಕೊಟ್ಟಿದ್ದು. ಬೇರೆಯವರು ನಾನು ಮಾಡುವಂತ ಧರ್ಮದ ಆಚರಣೆನ ಹಾಸ್ಪಿಟಲ್ ಅಲ್ಲಿ ಆಪರೇಷನ್ ಆಗುತ್ತೆ, ಎಲ್ಲೂ ಕೂಡ ಅರ್ಧಂಬರ್ಧ ಹಾಕೊಂಡು ಹೋಗಿ
ಅಥವಾ ಬಟ್ಟೆ ನಿಮ್ ಇಷ್ಟ ಅದನ್ನ ಹೋಗಿ ಅಂತ ಹೇಳಿಲ್ಲ. ಚೆ ಆಗಲ್ಲ ಆಚರಣೆ ಬಗ್ಗೆ ನೀವು ಅಂತ ಹೇಳಿದಾರೆ, ಅಷ್ಟು ಬಿಟ್ರೆ ಅನ್ಯ ಪಂಥೀಯರ ಸಂದರ್ಭದಲ್ಲಿ ಇವ್ರು ಈ ತರ ಸ್ಟೇಟ್ಮೆಂಟ್ ಕೊಡ್ತಾರೆ. ಪ್ರಮುಖವಾಗಿ ಪ್ರಶ್ನೆ ಒಂದು ಕಡೆ, ಒಂದು ವಸ್ತ್ರ ಸಮಿತಿ ಧೈರ್ಯ ಇದೆಯಾ ಅಂತ ಹೇಳಿದ್ರೆ ಓಕೆ ಒಂದು ಪುಟ್ಟ ಬ್ರೇಕ್ ನ ಸಮಯ ಆಗ್ತಾ ಇದೆ. ಈಗ ಇರುವಂತ ಪ್ರಶ್ನೆ ಅಂತಂದ್ರೆ, ಈಗ ವಸ್ತ್ರ ಸಮಿತಿ ಅನ್ನೋದು ಬೇಕಾ ಬೇಡವಾ ಅಂತ ಅನ್ನೋದು ಒಂದು ಭಾಗ ಆದ್ರೆ, ಮತ್ತೊಂದು ಕಡೆ ವಸ್ತ್ರ ಸಮಿತಿ ಅನ್ನುವಂತ ವಿಚಾರ ಆಯಾ ದೇಗುಲಗಳು, ಆಯಾ ದೇಗುಲದ ಟ್ರಸ್ಟ್ಗಳು ಅವರಿಗೆ ಸಂಬಂಧಪಟ್ಟದ್ದ ಅಥವಾ ಒಂದು ಸರ್ಕಾರವಾಗಿ ಅದನ್ನೊಂದ ನಿಯಮ ಮಾಡಬೇಕೋ ಮಾಡಬಾರ್ದು ಅನ್ನುವಂತ ಹೇಳಿಕೆಯನ್ನು ಕೊಡುವಂಥದ್ದು, ಅದು ಬೇಕಾ ಅನ್ನುವಂಥದ್ದು ಪ್ರಶ್ನೆ ಕೂಡ ಈಗ ಮೂಡ್ತಾ ಇದೆ. ದೇವಾಲಯದಲ್ಲಿ ಬೇಕಾ ವಸ್ತ್ರ ಸಂಹಿತೆ ಚರ್ಚಾ ಕಾರ್ಯಕ್ರಮನ ಮುಂದುವರಿಸ್ತಾ ಈ ಪ್ರಶ್ನೆ ಈಗ ಉದ್ಭವ ಆಗಿರೋದಕ್ಕೆ ಪ್ರಮುಖವಾದಂತಹ ಕಾರಣ ಅಂತಂದ್ರೆ ಖುದ್ದು ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಂತಹ ಒಂದು ಹೇಳಿಕೆ. ಹಾಗಿದ್ರೆ ಈ ಹೇಳಿಕೆ ನಿಜಕ್ಕೂ ಸಂದರ್ಭದಲ್ಲಿ ಸರ್ಕಾರದ ವತಿಯಿಂದ ಬೇಕಿತ್ತ? ಯಾವ ಡ್ರೆಸ್ ಬೇಕಾದ್ರೂ ಹಾಕೊಂಡು ಹೋಗಿ, ಅದನ್ನ ನಾವು ತಡೆಯೋದಿಲ್ಲ ಅನ್ನುವಂಥ ಸಿದ್ದರಾಮಯ್ಯ ಅವರ ಸ್ಪಷ್ಟನೆ. ಆದ್ರೆ ಸ್ಪಷ್ಟನೆಯ ದಾಟಿ ಹಲವರು ಆಕ್ಷೇಪಿಸ್ತಾ ಇದ್ದಾರೆ. ಈ ಬಗ್ಗೆ ಚರ್ಚೆ ಮುಂದುವರಿಸೋದಕ್ಕೂ ಮುನ್ನ ಮತ್ತೊಬ್ಬರು ಅತಿಥಿ ಜಾಯ್ನ್ ಆಗಿದ್ದಾರೆ, ಅವರನ್ನ ಸ್ವಾಗತಿಸೋಣ. ಕಾಂಗ್ರೆಸ್ನ ವಕ್ತಾರರಂತಹ ರಾಘು ದೊಡ್ಡಿಯವರು ನಮ್ಮ ಜೊತೆ ಇದ್ದಾರೆ. ದೊಡ್ಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ನಾನು ಬ್ರೇಕ್ಗೂ ಮುನ್ನ ಒಂದು ಪ್ರಶ್ನೆ ಇಟ್ಕೊಂಡೆ ಬ್ರೇಕ್ ತಗೊಂಡೆ. ಏನಂತಂದ್ರೆ, ಪ್ರಮುಖವಾಗಿ ಈ ವಸ್ತ್ರ ಸಮಿತಿ ಅನ್ನುವಂಥ ವಿಚಾರ ಬಂದಾಗ ಅದು ಕೂಡ ಒಂದು ದೇವಸ್ಥಾನಗಳಿದೆ ಅಂತಂದ ಬಂದಾಗ, ದೇವಸ್ಥಾನದ ಟ್ರಸ್ಟ್ನವರು ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ವಿಚಾರ ಆದಾಗ ಅವರು ಬೋರ್ಡ್ಗಳನ್ನ ಹಾಕ್ತಾರೋ ಹಾಕಬೇಡವೋ, ಏನ್ ನಿರ್ಣಯವನ್ನು ತೆಗೆದುಕೊಳ್ತಾರೆ, ಅವರಿಗೆ ಭಕ್ತರಿಗೆ ಬಿಟ್ಟು ಬಿಡೋಣ, ಸರ್ಕಾರಕ್ಕೇನು ಇಲ್ಲಿ ಇದರಲ್ಲಿ ಕೆಲಸ ಅನ್ನುವಂಥ ಪ್ರಶ್ನೆ ಉದ್ಭವ ಆಗಲ್ವಾ? ಸಿದ್ದರಾಮಯ್ಯನವರು ಈ ಹೇಳಿಕೆನ ಹೇಳುವಂತ ಅವಶ್ಯಕತೆ ಇತ್ತ ಅನ್ನೋದು ಪ್ರಶ್ನೆ. ನೋಡಿ ಪ್ರತಿಮಾ, ಖಂಡಿತವಾಗ್ಲೂ ತಾವು ಕೇಳಿರ್ತಕ್ಕಂಥ ಪ್ರಶ್ನೆ, ಒಂದು ನಾವೆಲ್ಲ ಸಂವಿಧಾನದ ಅಡಿನಲ್ಲಿ ಬದುಕ್ತಾ ಇರ್ತಕ್ಕಂಥದ್ರಿಂದ ನಾವು ಯಾವಾಗ್ಲೂ ಸಂವಿಧಾನನೇ ನಮಗೆ ಇಡೀ ದೇಶಕ್ಕೆ ಒಂದು ಸುಪ್ರೀಂ ಇರ್ತಕ್ಕಂಥದ್ದು. ಸಂವಿಧಾನದ ಅಡಿಯಲ್ಲಿ ನಾನು ಹೇಗೆ ಬದುಕಬೇಕು ಅಂತ ಹೇಳಿ ಒಂದು ರೀತಿ ರೂಪಗಳನ್ನ ಕೊಟ್ಟಿದ್ದಾರೆ. ನನ್ನ ವಸ್ತ್ರ ಸಂಹಿತೆ ಅಥವಾ ನಾನು ಹೇಗೆ ಏನು ಊಟವನ್ನು ಮಾಡಬೇಕು ಅಥವಾ ನಾನು ಯಾವ ಭಾಷೆಯನ್ನ ಇದು ಮಾಡಬೇಕು ಅಂತ ಹೇಳಿ ಸಾರ್ವಜನಿಕವಾಗಿ ನಾನು ಹೇಗಿರ್ಬೇಕು ಅಂತ ಹೇಳಿ ಒಂದು ಗೈಡ್ಲೈನ್ಸ್ ಅನ್ನ ಕೊಟ್ಟಿದ್ದಾರೆ. ಆರ್ಟಿಕಲ್ 14 ರೀತಿ ನನಗೆ ಈಕ್ವಲ್ ರೈಟ್ಸ್ ಕೊಟ್ಟಿದ್ದಾರೆ. ಈ ದೇಶದಲ್ಲಿ ನನಗೆ ಪ್ರತಿಯೊಬ್ಬ ವ್ಯಕ್ತಿಗೂ ಏನು ಸ್ವಾತಂತ್ರ್ಯ ಇದೆ ಅದೇ ರೀತಿ ನನಗೂ ಅದೇ ರೀತಿ ಸ್ವಾತಂತ್ರ್ಯ ಇದೆ ಅಂತೇಳಿ. ಅದೇ ರೀತಿ ಆರ್ಟಿಕಲ್ 19 ಕ್ಲಿಯರ್ ಆಗಿ ಹೇಳ್ತದೆ, ನೀನು ಯಾವ ರೀತಿಯ ಡ್ರೆಸ್ ಕೋಡ್ ಅನ್ನು ಹಾಕಬೇಕು ಅಥವಾ ಯಾವ ಇದನ್ನ ಡ್ರೆಸ್ ಅನ್ನು ನೀನು ಹಾಕಬೇಕು ಅಂತೇಳಿ ಕ್ಲಿಯರ್ ಆಗಿ ಕಾನ್ಸ್ಟಿಟ್ಯೂಷನ್ ಹೇಳಿರ್ತಕ್ಕಂಥದ್ರಿಂದ ವಿ ಆರ್ ಆಲ್ ಅಬೈಡ್ ಬೈ ದ ಕಾನ್ಸ್ಟಿಟ್ಯೂಷನ್. ಅಂದ್ರೆ ಕಾನ್ಸ್ಟಿಟ್ಯೂಷನ್ ಅಡಿನಲ್ಲೇ ನಾವು ಬದುಕೋದು. ಆಮೇಲೆ ಇನ್ನೊಂದು ಹೇಳ್ತಾ ಇರ್ತಕ್ಕಂಥ, ಸರ್ಕಾರಕ್ಕೆ ತುಂಬಾ ಕೆಲಸಗಳಿದೆ. ಸರ್ಕಾರದ ಕೆಲಸ ಶಾಂತಿ ಕಾಪಾಡುವುದು ಮತ್ತೆ ಜನರ ಸಮಸ್ಯೆಗಳನ್ನು ಆಲಿಸುವುದು ಬಿಟ್ಟು ಬಟ್ಟೆ ನೀವು ಯಾವ್ದು ಹಾಕ್ಬೇಕು ಅಂತ ಹೇಳುವಂತ ಜವಾಬ್ದಾರಿ ಸರ್ಕಾರದಲ್ಲ. ಸೊ ಅದು ಸರ್ಕಾರದಲ್ಲ, ಸರ್ಕಾರದ ಜವಾಬ್ದಾರಿ ಬೇರೆಗಳೇ ಇದೆ. ಅಲ್ಲ, ನಾವು ಒಂದ್ ನಿಮಿಷ, ಸ್ಟೇಟ್ಮೆಂಟ್ಗಳು ಪೊಲಿಟಿಕಲ್ ಸ್ಟೇಟ್ಮೆಂಟ್ಗಳು ಅಂತಲೇ ಈಗ ಗಮನಕ್ಕೆ ಬರ್ತಾರೆ. ನೋಡಿ ಒಂದ್ ನಿಮಿಷ, ಒಬ್ಬೊಬ್ರು ರಾಜ್ಯ ಬಗ್ಗೆ ಮಾತಾಡ್ಲಿ ಅಂದ್ರೆ ಅವ್ರಿಗೆ ಇದ್ರ ಬಗ್ಗೆ ಹಸ್ತಕ್ಷೇಪ ಮಾಡುವ ಯಾವುದೇ ಅಧಿಕಾರ ಇಲ್ಲ. ಕರೆಕ್ಟ್ ಆಗಿ ವಕೀಲರು ಹೇಳಿದ್ದಾರೆ, ಅದಕ್ಕೋಸ್ಕರ ಹೇಳೋದು. ಇದರ ಪರಿಣಿತರು ಇದ್ರ ಬಗ್ಗೆ ಹೇಳಿ. ಈಗ ನಾವು ವಸ್ತ್ರ ಸಂಹಿತೆಯನ್ನು ಹಿಂದೂ ಜನಜಾಗೃತಿ ಸಮಿತಿಯಿಂದ ಇರ್ಬೋದು ಅಥವಾ ಬೇರೆ ಬೇರೆ ದೇವಸ್ಥಾನದ ಮಂದಿರ ಮಹಾಸಂಘದಿಂದ ಬೋರ್ಡ್ ಹಾಕಿದ್ದಾರೆ. ಅಲ್ಲ, ನಾವು ಒಂದ್ ನಿಮಿಷ, ಒಂದು 10 ಸೆಕೆಂಡ್ಸ್ ಕೊಡಿ ಮೇಡಮ್, ಭವ್ಯ ಅವರೇ 10 ಸೆಕೆಂಡ್ಸ್ ಕೊಡಿ, ಒಂದ್ ನಿಮಿಷ ಪ್ಲೀಸ್. ನೋಡಿ ಪ್ರತಿಮಾ, ನಮ್ಮ ಈ ಸ್ಟುಡಿಯೋದಲ್ಲಿ ಇರ್ತಕ್ಕಂಥ 4 ಜನ, ಇಬ್ರು ಹೆಣ್ಣು ಮಕ್ಳು ಇಬ್ರು ಗಂಡು ಮಕ್ಳುಗಳದೇನೆ ಒಂದು ಒಮ್ಮತ ಬಂದಿಲ್ಲ ಅಂತ ಹೇಳಿದಾಗ, ಸೊ ಸರ್ಕಾರ ಈ 4 ಜನರ ಜಗಳವನ್ನ ಸರಿಪಡಿಸೋದಕ್ಕೆ ನಾವು ಕುಳಿತುಕೊಂಡಿರೋದು. ಪ್ಲೀಸ್ ಒಂದ್ ನಿಮಿಷ ಇರಿ ಮೇಡಮ್, ಪ್ಲೀಸ್ ಒಂದ್ ನಿಮಿಷ ಪ್ಲೀಸ್. ನೋಡಿ, ಸರ್ಕಾರದ ಜವಾಬ್ದಾರಿ ಇರ್ತಕ್ಕಂಥದ್ದು ಶಾಂತಿ ಕಾಪಾಡುವುದು, ಜನರಲ್ಲಿ ಸಮಾನತೆಯನ್ನು ಬೆಳೆಸೋದು, ಜನರಿಗೆ ಸಮಸ್ಯೆಗಳನ್ನ ಬಗೆಹರಿಸೋದು. ಸೊ ಹಾಗಾಗಿ ಇದೇನು ಒಬ್ಬೊಬ್ಬರು ದಾಟಿ ಮಾತನಾಡುವ ದಾಟಿ ಬೇರೆ ಬೇರೆ ಇರ್ತದೆ. ಸೊ ಕಾನ್ಸ್ಟಿಟ್ಯೂಷನ್ ನಾನು ಹೇಗೆ ಬದುಕಬೇಕು ಅಥವಾ ನನ್ನ ವೈಯಕ್ತಿಕವಾಗಿ ಮನೆಯಲ್ಲಿ ಆಚರಣೆ ಬೇರೆ. ಒಬ್ಬೊಬ್ಬರ ಮಾತಿನ ದಾಟಿ ಬೇರೆ ಇರುತ್ತೆ. ಸಿದ್ದರಾಮಯ್ಯ ಆದ್ರೆ ಮಾತಾಡ್ತಾ ಇರುವಂತ ವ್ಯಕ್ತಿ ಯಾರು, ಯಾವ ಸ್ಥಾನದಲ್ಲಿದ್ದಾರೆ, ಯಾವ ಸಂದರ್ಭದಲ್ಲಿ ಮಾತನಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಹಳ್ಳಿಯ ಸೊಗಡಿನಿಂದ ರಗಡು ಭಾಷೆಯಿಂದ ನೀವು ಖಂಡಿಸೋದಲ್ಲ ರೀ, ನೀವು ಖಂಡಿಸೋದಕ್ಕೆ ಇದೊಂದು. ಅದಕ್ಕೆ ನಾನು ಆಗ್ಲೇ ಕೋಟ್ ಮಾಡಿದೆ, ಹಳ್ಳಿ ಸೊಗಡು ಅಂತಂತ. ಅದರಿಂದ ಎಲ್ಲದನ್ನೂ ರಕ್ಷಣೆ ಮಾಡ್ಲಿಕ್ಕೆ ಆಗ್ತದೆ ಅಂತಂತ ಅನ್ಕೊಳ್ಳೋದು ಬೇಡ. ಕಾಂಗ್ರೆಸ್ನವರಾಗ್ಲಿ, ಯಾರೇ ಹಿಂದೂ ಪರವಾಗಲಿ ಸರ್ಕಾರದ ಪರವಾಗಲಿ, ಆಯ್ತಾ. ನಮಗೆ ಅವ್ರು ಹೇಳಿದ ಹಾಗೆ ನಮಗೆ ಧರ್ಮ ಸಂಹಿತೆಗಳನ್ನು ಒಂದು ಕಡೆ ಹೇಗಿರಬೇಕು ಅಂತ ಅನ್ನೋದನ್ನು ಬೈಲಾರ್ ನಮ್ಮ ಸಂಸ್ಕೃತಿ ನಮಗೆ ಹೇಳ್ಕೊಟ್ಟಿದೆ. ಆದರೆ ಸಮಸ್ಯೆ ಏನಾಗ್ತದೆ ನೋಡಿ, ನಾನು ಸುಬ್ರಹ್ಮಣ್ಯದ ತುಂಬಾ ವಾಸ ಮಾಡುವಷ್ಟು ನಾನು ಕ್ಲೋಸ್ ಆಗಿರುವವನು. ಕುಕ್ಕೆಯಲ್ಲಿ ನಾವು ಹೋದಾಗೆಲ್ಲ ಒಂದು ಎಡವಟ್ಟುಗಳನ್ನು ನೋಡ್ತೇನೆ ಅಲ್ಲಿ, ಆಯ್ತಾ.
ಅರ್ಧ ಜೀನ್ಸ್ ಥರ ಬರ್ತದೆ ಇವಾಗ ಹೆಣ್ಮಕ್ಳ ವಿಷಯದು. ಆ ರೀತಿ ಹಾಕ್ಕೊಂಡು ಟೈಟ್ ಫಿಟ್ಟಿಂಗ್ ಇರ್ತಕ್ಕಂಥ ಬಟ್ಟೆಗಳನ್ನು ಹಾಕ್ಕೊಂಡು ಅವರು ಅಲ್ಲಿ ಬರ್ತಾರೆ. ಬರೋದು ಮಾತ್ರ ಅಲ್ಲ, ಅಲ್ಲಿ ಉರುಳು ಸೇವೆ ಬೇರೆ ಮಾಡ್ತಾ ಇರ್ತಾರೆ. ದೀಸರ ಅವ್ರಿಗೆ ಗೊತ್ತಿರಲ್ಲ ಅಥವಾ ಹೇಳೋರಿರಲ್ಲ ಅಂತಂತ ಒಂದು ವಿಷಯ ಆಗ್ತದೆ. ಅವ್ರ ಮನೆಯಲ್ಲಿ ಅವ್ರ ತಾಯಿನೋ ಅವ್ರ ಮನೇಲಿ ಕರ್ಕೊಂಬಂದಿರೋರು ಇವ್ರಿಗೆಲ್ಲ ಕಸಿವಿಸಿ ಅಂತನ್ನೋದು ಏನಕ್ಕಾಗತ್ತೆ ಅಂತ ಒಂದು ಸಂದರ್ಭ ಹೇಳ್ತಾ ಇರೋದು. ಯಾಕೆ ಒಂದು ವಸ್ತ್ರ ಸಂಹಿತೆ ಅಂತನೋ ತರಲಿ. ಒಂದು ಕೇರಳದಲ್ಲಿದೆ ಮೇಡಮ್, ತಮಿಳ್ನಾಡಿನಲ್ಲಿದೆ ಆಯ್ತಾ. ಕೆಲವೆಲ್ಲ ಇವಾಗ ಅವರು ಆರ್ಡಿನೆನ್ಸ್ ಪಾಸ್ ಮಾಡಲಿಕ್ಕೆ ಹಿಂದೂ ಇವರು ಸಂಘ ಸಂಸ್ಥೆಯವರು ಅದನ್ನು ಮುಂದೆ ತಗೊಂಡು ಬರ್ತಾ ಇದ್ದಾರೆ. ಬೈ ಲಾರ್ಜ್ ಅದು ಸಕ್ಸಸ್ ಆಗುತ್ತೆ. ಸೊ ನಾವು ಸರ್ಕಾರದ ವತಿಯಿಂದ ನಾವು ಸಂಹಿತೆ ತರ್ತೀವಿ ಅಥವಾ ತರಲ್ಲ ಅಂತಂದ್ರೆ ಒಂದು ವಿವಾದ ಆಗತ್ತೆ. ಆದ್ರೆ ಧಾರ್ಮಿಕ ಸಂಘ ಸಂಸ್ಥೆಗಳು ಏನಿದೆ, TTD ತರ, ಇಸ್ಕಾನ್ ತರ, ವೆಂಕಟೇಶ್ವರ ದೇವಸ್ಥಾನದ ಇದ್ರ ತರ, ಇವ್ರುಗಳು ಒಂದು ಕಾಮನ್ ಕೋಡ್ ಡ್ರೆಸ್ ಕೋಡ್ ಅಂತಂತ ಅವರು ತಂದಾಗ ಏನಾಗುತ್ತೆ, ಇದನ್ನ ಅವಶ್ಯಕತೆ ಇದೆ ಅಂತ ಹೇಳ್ತಿದ್ದೀನಿ. ಯಾಕೆ ಅಂದ್ರೆ ಇದನ್ನೆಲ್ಲ ನಾನು ವೈಯಕ್ತಿಕವಾಗಿ ನೋಡಿರ್ತಕ್ಕಂಥದ್ದು. ಅವ್ರನ್ನ ಏನ್ ಮಾಡೋದು, ಅವ್ರ ಮಧ್ಯೆ ಎಬ್ಸಕ್ ಆಗತ್ತಾ? ಯು ಕೆನಾಟ್ ಕಮ್ ಹಿಯರ್, ಯು ಗೋ ಅಂಡ್ ಚೇಂಜ್ ಯುವರ್ ಡ್ರೆಸ್ ಅಂತ ಹೇಳಕ್ ಆಗತ್ತಾ ಹೆಣ್ಮಗಳಿಗೆ? ನಮ್ ಕೈಲಿ ಆಗಲ್ಲ. ಈಗಿರೋ ಪ್ರಶ್ನೆ, ನಾವು ಬೋರ್ಡ್ ಹಾಕಿದೀವಿ ಇಂಥ ವಸ್ತ್ರ ಹಾಕದವರು ಬರಬೇಡಿ ಅಂತೇಳಿ ಒಬ್ರನ್ನಾಗಿ ಮಾನಿಟರ್ ಮಾಡೋದಕ್ಕೆ ದೇವಸ್ಥಾನದಲ್ಲಿ ಇಡ್ತಾರೆ. ಅದು ಸಾಧ್ಯನಾ? ಅದು ಪ್ರಾಕ್ಟಿಕಲ್? ಅದು ಬೇಕಾ? ಮಕ್ಕಳ ಬಗ್ಗೆ ಮಾತ್ರ ಮಾಡ್ತಾ ಇದ್ದಾರೆ. ಸೇವೆ ಮಾಡಿದಾಗ ಚಿಕ್ಕ ಚಿಕ್ಕ ಬಟ್ಟೆ ಹಾಕೊಂಡಿರ್ತಾರೆ, ಮತ್ತೊಂದು ಮಗದೊಂದು. ನಿಮ್ಗೆ ಹೆಣ್ಣು ಯಾಕಲ್ಲಿ ಕಣ್ಣಿ ಕಾಣಿಸ್ತಿದೆ? ಪ್ರತಿಯೊಂದು ಹೆಣ್ಮಕ್ಳು ನಮ್ಮನ್ನು ನಾವು ಹೇಗೆ ಸಾರ್ವಜನಿಕವಾಗಿ ಪ್ರೆಸೆಂಟ್ ಮಾಡ್ಕೋಬೇಕು ಅನ್ನೋದು ಒಂದು ಒಳಗಡೆ ಇರುತ್ತೆ. ದೇಗುಲಗಳು ಸಾರ್ವಜನಿಕ ಸ್ಥಳಗಳು ಹೌದಲ್ವಾ? ಅಲ್ಲಿ ನಾವು ಹೇಗೆ ಹೋಗ್ಬೇಕು ಅನ್ನೋದು ನಮ್ಗೆ ಅರಿವಿರುತ್ತೆ. ಅರಿವಿಲ್ಲದ ಪಕ್ಷದಲ್ಲಿ ಈಗ ನಾನು ಹೇಳಿದೆ ಮಕ್ಕಳಿಗೆ ಇವಾಗ ಕಡ್ಡಾಯವಾಗಿ ಅನ್ನೋ ಬೋರ್ಡ್ ಹಾಕೋದು ಕಡ್ಡಾಯ ಅಂತ ಮಾಡೋದು ಬೇಕಾ ಅನ್ನೋದ್ರ ಬಗ್ಗೆ ಮಾತನಾಡೋಣ. ದೇವಾಲಯದಲ್ಲಿ ಬೇಕಾ ವಸ್ತ್ರ ಸಂಹಿತೆ? ಈ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತಾ ಇದ್ವಿ. ಪಾರ್ಟಿಗೂ ಒಂದು ಬಟ್ಟೆ, ದೇಗುಲಕ್ಕೂ ಒಂದೇ ಬಟ್ಟೆ ಅನ್ನೋ ರೀತಿಯಲ್ಲಿ ಹೋಗೋದು ಎಷ್ಟು ಸರಿ ಅನ್ನುವಂಥ ಪ್ರಶ್ನೆಯನ್ನ ಕೆಲವರು ಕೇಳಿದ್ರೆ, ಅದು ಕಡ್ಡಾಯ ಅಂತ ಮಾಡುವಂತಹ ಅಗತ್ಯತೆ ಇಲ್ಲ, ಮನಸ್ಥಿತಿ ಇದೆ, ಯಾವ ರೀತಿ ಹೋಗಬೇಕು ಅನ್ನೋದ್ರ ಬಗ್ಗೆ ಅರಿವಿದೆ ಅನ್ನುವಂಥ ಪ್ರಶ್ನೆಗಳು ಹೇಳ್ತಾ ಇದೆ. ನಿಜಕ್ಕೂ ಮಂಜುಳಾ ಅವರೇ, ಆ ಅರಿವಿದ್ರೂ ಕೂಡ ಯಾಕೆ ಹಾಗಿದ್ರೆ ಬೋರ್ಡ್ಗಳು ಬರ್ತಾ ಇದೆ? ಎಲ್ಲೋ ಅಂತಹ ಸನ್ನಿವೇಶಗಳಾಗ್ತಾ ಇರೋದು, ಘಟನೆಗಳು ನಡೀತಾ ಇರೋದು, ಕೆಲವರಿಗೆ ಮುಜುಗರ ಆಗ್ತಾ ಇರೋದ್ರಿಂದಾಗಿ ಇಂಥದ್ದೊಂದು ಬೋರ್ಡ್ಗಳನ್ನ ಹಾಕೋ ಮಟ್ಟಕ್ಕೆ ಹೋಗಿದ್ಯಾ? ಅಂತ ಪರಿಸ್ಥಿತಿ ಬೇಕಿದೆಯಾ? ಅಥವಾ ನಾವೇ ಸ್ವಯಂ ಆಗಿ ಹೇಗಿರ್ಬೇಕು, ಪಬ್ಲಿಕ್ ಅಲ್ಲಿ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಒಂದು ಅರಿವು ಎಲ್ರಿಗೂ ಇರಲೇಬೇಕಾಗತ್ತೆ. ದೇವಸ್ಥಾನಗಳಿಗೆ ಹೋಗುವಂತಹ ಅರಿವು ಕೂಡ ಎಲ್ರಿಗೂ ಇರುತ್ತೆ ಅನ್ನುವಂಥ ಭಾವ ಇಟ್ಕೊಂಡ್ರೆ ಸಾಕ? ಅಲ್ಲಿ ನಾನು ಅದನ್ನೇ ಹೇಳ್ತಾ ಇರೋದು. ಇಲ್ಲಿ ಕಡ್ಡಾಯ ಅನ್ನೋದು ಮಾಡಬೇಡಿ. ಮನಸ್ಥಿತಿಗಳನ್ನು ಒಲಿಸ್ಕೊಳ್ಳೋಕೆ ಪ್ರಯತ್ನ ಪಡಿ ನೀವು. ಕಡ್ಡಾಯ ಅನ್ನೋದು ಹೇರಿಕೆ ಅನ್ನೋ ಥರ ಅನ್ಸುತ್ತೆ. ಹೇರಿಕೆ ಮಾಡುವ ಅಗತ್ಯತೆ ಇಲ್ಲ ಇಲ್ಲಿ. ಏನಕ್ಕೆ ಅಂತ ಹೇಳಿದ್ರೆ, ಒಂದು ಕುಟುಂಬ ಅಥವಾ ಯಾರು ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾರೆ, ಆ ಥರದ ಒಂದು ಭಕ್ತಿ ಪ್ರಧಾನವಾಗಿ ಬಂದಿರೋರು, ಯಾರೋ ಸುಮ್ಮನೆ ಹಾದಿಲು ಬೀದಿಲಿ ಹೋಗೋರೆಲ್ಲ ದೇವಸ್ಥಾನಕ್ಕೆ ಹೋಗೋದಿಲ್ಲ. ನಿಮಗೆ ನೋಡುವ ಹುಚ್ಚಿದ್ದವ್ರು ಹೋಗ್ತಾರೆ. ದೇವರು ಹೇಗಿರ್ಬೋದು, ದೇವಸ್ಥಾನದ ಪ್ರಾಂಗಣ ಭಕ್ತಿಯಿಂದ ಹೋಗೋರು ಬೆಳಗ್ಗೆ ಎದ್ದು, ನಮ್ಮಲ್ಲೆಲ್ಲ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ವಿಭೂತಿ ಪಟ್ಟೆ ಹಾಕ್ಕೊಂಡು ನಂತರ ನಾವು ದೇವಸ್ಥಾನಗಳಿಗೆ ಹೋಗುವಂಥದ್ದು, ಅಥವಾ ಮನೇಲಿ ಇನ್ನೇನು ಶಿವ ಪೂಜೆ ಮಾಡ್ಕೊಂಡು ಮತ್ತೊಂದು, ಅದೊಂದು ಪದ್ಧತಿ ಪಾರಂಪರಿಕವಾಗಿ ನಮ್ಗೆ ಬಂದಿರ್ತದೆ. ತಲೆಮಾರುಗಳಿಂದ ನಮ್ಮಲ್ಲಿ ಹೇಳ್ಕೊಟ್ಟು ಬೆಳೆಸಿರ್ತಾರೆ. ದೇವಸ್ಥಾನಕ್ಕೆ ಹೀಗೆ ಹೋಗ್ಬೇಕಪ್ಪ ಅಂತ ಹೇಳ್ಕೊಂಡು ಮಡಿಯಿಂದ ಶುದ್ಧವಾಗಿ ಒಳ್ಳೆ ರೀತಿ ಬಟ್ಟೆಗಳನ್ನ ಹಾಕೊಂಡು ಹೋಗುವಂಥದ್ದು. ಆ ಒಳ್ಳೆ ರೀತಿ ಬಟ್ಟೆಗಳು ಒಂದೊಂದ್ಸಲ ಹಾದಿ ಹೋಗ್ತಾ ಇರುವಾಗ ವಿಸಿಟ್ ಮಾಡುವಂಥ ಸಂದರ್ಭ ಬಂತು ಅಂದಾಗ, ನೀವು ನಮ್ಮನ್ನ ನಿರ್ಬಂಧಿಸಿದಾಗ ಸಮಸ್ಯೆ ಆಗುತ್ತೆ. ಖಂಡಿತ ನಿರ್ಬಂಧಿಸಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಾನು ಇಲ್ಲಿ ಹೋಗ್ಬಾರ್ದೇನೋ ಈ ತರ ಬಟ್ಟೆ ಹಾಕೊಂಡು ಅನ್ನೋದಾದ್ರೆ ಅದು ಕಡ್ಡಾಯ ಆಗುತ್ತೆ. ಕಡ್ಡಾಯ ಮಾಡಬೇಡಿ ನೀವು, ಕಡ್ಡಾಯ ಮಾಡಬೇಡಿ. ಅರಿವನ್ನು ಕೊಡಿ, ಅರಿವು ಕೊಡಿ. ಆಮೇಲೆ ಅರಿವಿದ್ದೇ ಇರುತ್ತೆ, ಮನೆಯವರು ಹೇಳಿರ್ತಾರೆ, ಸಮಾಜ ಹೇಳಿರುತ್ತೆ. ಪ್ರತಿಯೊಂದು ಜಾಗದಲ್ಲಿ ಹಿರಿಯರು ಇರ್ಬೋದು, ಮತ್ತೊಬ್ರು ಇರ್ಬೋದು, ಈ ದೇವಸ್ಥಾನಕ್ಕೆ ಹೇಗೆ ಬರ್ಬೇಕು ಅಂತ ಏನು ಬಂದವರಿಗೆಲ್ಲ ಒಬ್ಬೊಬ್ಬರಿಗೆ ಹೇಳಲಿಕ್ಕೆ ಅದಕ್ಕೋಸ್ಕರ ಫಲಕವನ್ನು ಹಾಕಿದೆ. ಇಷ್ಟು ದಿವಸ ನನ್ನ ಪ್ರಶ್ನೆ ಇರೋದು, ಒಂದು ಫಲಕ ಹಾಕಿ ಬಿಟ್ಬಿಟ್ರೆ ಆಗಲ್ಲ, ಅದು ಕಡ್ಡಾಯ ಅಂತ ಮಾಡಿದ್ರೆ ಒಬ್ರು ಮಾನಿಟರಿಂಗ್ ಅಂತ ಮಾಡ್ಬೇಕು. ದೇವಸ್ಥಾನಕ್ಕೆ ಬರುವಂತವರಿಗೆ ಈ ರೀತಿ ನೀವು ಬರೋ ಹಾಗಿಲ್ಲ ಅಂತ ಹೇಳಿ ಒಬ್ರು ಮಾನಿಟರ್ ಮಾಡೋದಕ್ಕೆ, ಅವರನ್ನ ಲುಕ್ ಹೇಗಿದೆ ಅನ್ನೋದನ್ನ ನೋಡಿ ಒಳಬಿಡೋದು
ಆ ಒಂದು ವಿಚಾರ ಇದೆಯಲ್ಲ ಅದ್ ನಡ್ಕೊಳ್ಳೋ ರೀತಿ ಅದೇ ಬಹಳ ಮುಜುಗರಕ್ಕೆ ಕಾರಣ. ಒಂದ್ ನಿಮಿಷ ಸರ್, ನಾನು ಕ್ಲಿಯರ್ ಮಾಡ್ತೇನೆ ದಯವಿಟ್ಟು ಒಂದ್ ನಿಮಿಷ. ಯಾಕಂದ್ರೆ ಈಗ ಹಾಗೆ ಮಾಡಿದ ಪರಿಣಾಮ ಇವತ್ತು ಫಸ್ಟ್ ತಿರುಪತಿಗೆ ಹೋದಾಗ ನಾವು ಹಾಗೆ ಹೋಗಿರ್ತೇವೆ, ಅಲ್ಲಿ ನಮ್ಗೆ ಮಾನಿಟರ್ ಮಾಡಿದ್ದಾರೆ ಹೀಗೆ ಬರ್ಬೇಕು ಅಂತ, ಅಲ್ಲಿ ಫಲಕ ಕೂಡ ಹಾಕಿದ್ದಾರೆ, ಹೇಳಿದ್ದಾರೆ, ತಗೊಂಡು ಹೋಗಿಲ್ಲ ಅಂದ್ರೆ ಅಲ್ಲಿ ನಮ್ಗೆ ಶಲ್ಯ ಅಥವಾ ಇದನ್ನ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ನಾನು ತಿರುಪತಿಗೆ ಹೋಗ್ಬೇಕಾದ್ರೆ ನನ್ಗೆ ಗೊತ್ತಾಗ್ತದೆ, ತಿರುಪತಿಗೆ ಹೋಗ್ಬೇಕಾದ್ರೆ ನಾನು ಸೀರೆ ಉಟ್ಕೊಂಡು ಹೋಗ್ಬೇಕು, ಅಥವಾ ಈಗ ಚೂಡಿದಾರ್ ಹಾಕೊಂಡು ಹೋದ್ರೆ ನೀಟಾಗಿ ಒಳ್ಳೆ ರೀತಿಯಲ್ಲಿ ಬಟ್ಟೆ ತಗೊಂಡು ಹೋಗುವಂತಹ ಜ್ಞಾನ ಇದೆ ಅಲ್ಲ, ಅಲ್ಲಿ ನನಗೆ ಬರ್ತದೆ. ಈ ಅರಿವನ್ನು ನಾವು ರಾಜ್ಯದಲ್ಲಿ ಎಲ್ಲಾ ದೇವಸ್ಥಾನದಲ್ಲೂ ಮೂಡಿಸ್ತಾ ಇದ್ದೇವೆ. ಇನ್ನೊಂದು ನಾನು ಹೇಳ್ತಾ ಇದ್ದೇನೆ, ಯಾರು ಇವತ್ತು ಇವತ್ತು ಪ್ರಶ್ನೆ ಬೇಕಾ ಅಂತ ಪ್ರಶ್ನೆ ಮಾಡ್ತಾರೆ, ನಾಳೆ ಇನ್ನೊಂದು ಹೇಳ್ತಾರೆ ದೇವಸ್ಥಾನಕ್ಕೆ ನೀವ್ ಯಾಕೆ ಹೋಗ್ತೀರಾ ಅಂತಾರೆ ಈ ನಾಸ್ತಿಕವಾದಿಗಳು. ಭಾಷಣ ಆಗಬಾರದು ಪ್ಲೀಸ್. ನೋಡಿ, ಇವರಿಗೆ ಈ ರೀತಿ ಮ್ಯಾಂಡೇಟರಿ ಬದುಕಬೇಕು ಅಂತ ಹೇಳಿ ರೈಟ್ಸ್ ಕೊಟ್ಟವ್ರು ಯಾರು? ನಿಮಗೆ ಯಾರು ರೈಟ್ಸ್ ಕೊಟ್ಟಿದ್ದಾರೆ? ನನ್ನ ಬದುಕನ್ನ ನಾನು ಈ ಭೂಮಿಯಲ್ಲಿ ಈ ಕಾನೂನಿನ ಅಡಿಯಲ್ಲಿ ಬದುಕಬೇಕಾದಂತ. ಒಂದ್ ನಿಮಿಷ ಪ್ಲೀಸ್, ನೀವು ಮನೇಲಿರಿ. ನೀವು ನೋಡಿ, ಸಾರ್ವಜನಿಕ ಜಾಗದಲ್ಲಿ ನೀವು ಹೇಗಿರ್ಬೇಕು ಅಂತ ಹೇಳುವಂತ ರೈಟ್ ಅನ್ನ ನೀವು ಕೊಟ್ಟವ್ರು ಯಾರು? ನಿಮಗೆ ನಿಮ್ಮ ಬೋರ್ಡ್ ಆಫ್ ರೈಟ್ ಕೊಟ್ಟಿದ್ದು. ಒಂದ್ ನಿಮಿಷ, ದೇವಸ್ಥಾನ ಒಂದ್ ನಿಮಿಷ, ಅದು ನಿಮ್ಮ ಮನೇಲಿ ಇಟ್ಕೊಳ್ಳಿ. ನೀವು ನಿಮ್ಮ ಮನೆ ದೇವಸ್ಥಾನ. ಒಂದ್ ನಿಮಿಷ ಭವ್ಯ ಅವರೇ, ನೀವು ಮಾತಾಡಿಲ್ಲ ಪ್ಲೀಸ್, ಪ್ಲೀಸ್ ಭವ್ಯ ಅವರೇ, ಪ್ಲೀಸ್ ವೈಟ್. ಸೊ ನೀವು ಒಂದ್ ನಿಮಿಷ, ನಿಮ್ಮ ಸ್ವಂತ ನೋಡಿ, ಎರಡು ತರ ದೇವಸ್ಥಾನಗಳಿದೆ. ಒಂದು ಸ್ವತಃ ಏನು ಪ್ರೈವೇಟ್ ದೇವಸ್ಥಾನಗಳಿದೆ, ಮತ್ತು ಸಾರ್ವಜನಿಕವಾಗಿ ಸರ್ಕಾರದ ದೇವಸ್ಥಾನಗಳಿದೆ. ಮುಜರಾಯಿ ಇಲಾಖೆ ಇರ್ತಕ್ಕಂಥ, ನಾವು ಕೇಳ್ತಾ ಇರ್ತಕ್ಕಂಥ ಮುಜರಾಯಿ ಇಲಾಖೆಯಲ್ಲಿ ಇರ್ತಕ್ಕಂಥ ದೇವಸ್ಥಾನಗಳಿಗೆ ನಾವು ಯಾವ್ದು ರೂಲ್ಸ್ ಅನ್ನ ಮಾಡಕ್ ಬರೋದಿಲ್ಲ. ಅದು ಕಾನೂನಾತ್ಮಕವಾಗಿ ಏನಿದೆಯೋ ಅದು ಬರ್ತದೆ. ನಿಮ್ಮ ವೈಯಕ್ತಿಕವಾಗಿ ಯಾವ್ದನ್ನ ದೇವಸ್ಥಾನಗಳ ನಿಮ್ಮ ಮನೆಯಲ್ಲಿ ನೀವು ನಿಮ್ಮ ಟ್ರಸ್ಟ್ ಮುಖಾಂತರ ನಡೆಸೋದಾದ್ರೆ ನಿಮ್ಮ ಅದು ಆಡಳಿತ ಮಂಡಳಿ ಇಟ್ಕೊಳ್ತೀರಿ, ನೀವು ಮಾಡಿ. ಅದನ್ನ ಬಿಟ್ಟು ನೀವು ಸಾರ್ವಜನಿಕವಾಗಿ ಬಂದು ನೀವು ಹೇಗೆ ಬದುಕಬೇಕು ಅಂತ ರೈಟ್ ಕೊಟ್ಟಾರ ನಿಮಗೆ? ಯು ಡೋಂಟ್ ಹ್ಯಾವ್ ಎನಿ ರೈಟ್ ಎಂಪೋಸ್ ಎನಿ, ಯಾರ ಮೇಲಾದ್ರೂ ಇಂಪೋಸ್ ಮಾಡುವಂತ ಹಕ್ಕು ಕೊಟ್ಟವ್ರು ಯಾರು ನಿಮಗೆ? ನಿಮ್ಮ ಸ್ವಂತ ದೇವಸ್ಥಾನ ಆದ್ರೆ ನಿಮ್ಮ, ಒಂದ್ ನಿಮಿಷ ಪ್ಲೀಸ್, ನಿಮ್ಮ ಸ್ವಂತ ದೇವಸ್ಥಾನ ಆದ್ರೆ ನಿಮ್ಮ ಆಡಳಿತ ಮಂಡಳಿ ನಿಮ್ಮ ದೇವಸ್ಥಾನಕ್ಕೆ ಇಟ್ಕೊಳ್ಳಿ. ಸಾರ್ವಜನಿಕವಾಗಿ ಎಲ್ಲರೂ ನನ್ನ ರೀತಿಯ ಬದುಕಿಂತ ಹಕ್ಕು ಕೊಟ್ಟವ್ರು ಯಾರು? ಈಗ ನಾನು ಹೇಳ್ದಾಗ ಬದುಕ್ತೀರಾ ನೀವು? ನಾನು ಹೇಳ್ದಾಗ ನೀವು ಬದುಕಲ್ಲ ಅಂದ್ರೆ ನೀವು ಹೇಳ್ದಾಗ ನಾನು ಯಾಕೆ ಬದುಕಬೇಕು? ಈ ಕಾನೂನಿನ ಅಡಿಯಲ್ಲಿ ಹೇಗೆ ಬದುಕಬೇಕು ಬದುಕ್ತೀವಿ ಅಷ್ಟೇನೆ. ಇದಕ್ಕೆ ನಂದು ವಿರೋಧ ಇದೆ ಮೇಡಮ್, Okay. ನಾವು ಒಪ್ಕೊಳ್ಳೋದಿಲ್ಲ. ಮನುಷ್ಯ ಹೇಗೆ ಇಂಥದ್ದೆಲ್ಲ ಬಂದಾಗಲೇ ಆಕ್ಷೇಪಗಳು. ಅರ್ಧ ಜೀನ್ಸ್ ಈಗ ಬೀಚ್ ಹೋಗಿರ್ತಾರೆ, ಹಾಗೆ ಬಂದ್ಬಿಡ್ತಾರೆ, ಅದೆಲ್ಲ ವಿರೋಧ ಇದೆ ಮೇಡಮ್. ನಾವು ಅದಕ್ಕೆ ಒಪ್ಪೋದಿಲ್ಲ. ಆಕ್ಚುಲಿ ಏನ್ ಗೊತ್ತಾ, ನಮ್ಮ ದೇವಸ್ಥಾನ ನಮ್ಮ ದೇವ್ರು ನೋಡೋದಕ್ಕೆ ಯಾರದು ಅಪ್ಪಣೆ ಬೇಕಿಲ್ಲ, ನಮ್ಗೆ ಯಾವ ಸರ್ಕಾರದ ಅಪ್ಪಣೆನೂ ಬೇಕಿಲ್ಲ. ನಾನು ಇಂಡಿಪೆಂಡೆಂಟ್ ಬದುಕಿದ್ದೀನಿ, ಒಂದ್ ನಿಮಿಷ, ಇಂಡಿಪೆಂಡೆಂಟ್ ಹುಟ್ಟಿದ್ದೀನಿ, ಇಂಡಿಪೆಂಡೆಂಟ್ ಬದುಕ್ತಾ ಇದೀನಿ, ಇಂಡಿಪೆಂಡೆಂಟ್ ದೇಶಕ್ಕೆ ಟ್ಯಾಕ್ಸ್ ಕಟ್ತಾ ಇದೀನಿ, ನಾನು ಬದುಕೋ ಹಕ್ಕು ನನಗೆ ಸಂವಿಧಾನ ಕೊಟ್ಟಿದೆ, ಹಾಗಾಗಿ ನಾನು ಬದುಕ್ತೀನಿ. ನೀವು ಹೀಗೆ ಇರಬೇಕು, ನೀವ್ ಹೇಗೆ ಬದುಕಬೇಕು, ನೀವ್ ಹೀಗೆ ನೋಡ್ಬೇಕಂದ್ರೆ ಇದು ಯಾವ್ದು ದರ್ಬಾರ? ಕಾಮನ್ ಸೆನ್ಸ್ ಇರ್ಬೇಕಷ್ಟೇ. ಅಲ್ಲ, ಕಾಮನ್ ಸೆನ್ಸ್ ಒಪ್ಕೊಳ್ತೀವಿ, ಅದನ್ನ ನಾವು ಒಪ್ಕೊಳ್ತಾ ಇದೀವಲ್ಲ. ಆದ್ರೆ ಕಡ್ಡಾಯ ಮಾಡೋದು ಅಪ್ಪಿಸುತ್ತ ಮೇಡಮ್. ಕಡ್ಡಾಯ ಬೇಕಿಲ್ಲ, ಕಡ್ಡಾಯ ಬೇಕಿಲ್ಲ ನಮ್ಗೆ ನಾನು ಆಗ್ಲೇ ಹೇಳಿದ್ದೀನಿ, ನಮ್ಗೆ ಒಬ್ಬ ರಾಜಕಾರಣಿಯ ವಿಷಯ ಅಲ್ಲ ಇದು. ನಮಗೆ ಅವ್ರು ಹೇಳಿರುವ ರೀತಿ ಏನಿದೆ, ಇದೊಂದೇ ಎಕ್ಸಾಂಪಲ್ ಅಂತಲ್ಲ. ವಿ ಹ್ಯಾವ್ ಅದರ್ ಕ್ರಿಸ್ಪಿ ಮೆಮರೀಸ್ ಆಫ್ ಸಿದ್ದರಾಮಯ್ಯಜಿ. ಓಕೆ, ಅದೆಲ್ಲವೂ ವರ್ಕ್ ಮಾಡುತ್ತೆ. ಸೊ ಹಾಗಾಗಿ ನಮ್ಗೆ ಅವ್ರೇನಾದ್ರು ಅವ್ರಿಗೆ ಸಂಕಲ್ಪ ಇಲ್ಲದೆ ಇರ್ಬೋದು ಕಾಂಟ್ರವರ್ಸಿ ಆಗ್ಲಿ ಅಂತಂತ, ಬಟ್ ಅವ್ರು ಮಾಡಿದ್ದು ಎಷ್ಟೋ ವಿಷಯಗಳು ಕಾಂಟ್ರವರ್ಸಿ ಆಗುತ್ತೆ. ಸಿದ್ದರಾಮಯ್ಯ ಹೇಳಿದ ತಕ್ಷಣ ಎಲ್ಲ ಮಾಡೋದಿಲ್ಲ. ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಅಂದ ತಕ್ಷಣ ಹಾಗೇ ನೋಡ್ಕೋಬೇಕಂತ ಜನ ಯಾರು ಪಾಲಿಸಲ್ಲ ಮೇಡಮ್. ಇಷ್ಟ ಬಂದ ಅದು ಬದುಕ್ತಾರೆ ಬಿಟ್ರೆ ಹೀಗೆ ಬದುಕಬೇಕು ಅಂತ ಸಿದ್ದರಾಮಯ್ಯ ಎಲ್ಲೂ ಹೇಳಿಲ್ಲ. ಅವ್ರೇನ್ ಹೇಳಿದ್ದು, ನೀವು ಹೇಗ್ ಬೇಕಾದ್ರೆ ನಿಮ್ಮ ಇಷ್ಟ ಅಂತ ಹೇಳಿದ್ರೆ ನಮ್ಮ ಕೆಲವರು ಮುಖ್ಯಮಂತ್ರಿಗಳು ಈ ವಿಚಾರಕ್ಕೆಲ್ಲ ಸ್ಪಷ್ಟನೆ ಕೊಡೋ ಅಗತ್ಯತೆ ಕೆಲವರು ಮಾಡ್ಕೊಳ್ತಾರೆ. ಕುಂಕುಮ ಹಾಕೊಳ್ಳೋದಿಲ್ಲ, ಯಾರು ಏನು ಮಾಂಸ ತಿಂದು ಬೇಕಾದ್ರೆ ದೇವಸ್ಥಾನಕ್ಕೆ ಹೋಗ್ತಾರೆ, ಅಥವಾ ಯಾಕೆ ಕುಂಕುಮ ಹಾಕಿದವರನ್ನ ನೋಡಿದ್ರೆ ನನ್ಗೆ ಭಯ ಆಗ್ತದೆ ಅನ್ನೋರು ಇವತ್ತು ನಮ್ಗೆ ಡ್ರೆಸ್ ಕೋಡ್ ಬಗ್ಗೆ ಅಥವಾ ನಮ್ಮ ಹಿಂದೂ ಸಂಸ್ಕೃತಿಯ ನಮ್ಮ ಧರ್ಮಾಚರಣೆಯ ಬಗ್ಗೆ ನಾನು ಹೇಗೆ ಹೋಗ್ಬೇಕು ಗೈಡೆನ್ಸ್ ಮಾಡುವ ಅಧಿಕಾರ ಅವರಿಗಿಲ್ಲ. ಯಾರಿಗೆ ಅಧಿಕಾರ ಇದೆ ಅಂದ್ರೆ ನಮ್ಮ ಹಿಂದೂ ಧರ್ಮದ
ಸಂತರಿಗೆ ಇದೆ, ತಾವು ನಮ್ಮ ತಾವು ಪುರೋಹಿತರಿಗೆ ತಾವು ಇದೆ, ಸಿಎಂ ಬೇರೆ ಸಿದ್ದರಾಮಯ್ಯನವರಿಗೆ ಅಧಿಕಾರ ಇಲ್ಲ, ಅವರು ಹೇಳೋ ಹಾಗಿಲ್ಲ ಅಂತ ಹೇಗೆ ಹೇಳ್ತೀರೋ, ದೇವಸ್ಥಾನದವರಿಗೆ ಇದೆ. ಜನಸಾಮಾನ್ಯರು ಕೇಳ್ತಾರೆ, ನೀವ್ ಹೇಗೆ ಹೇಳ್ತೀರಾ ಅವ್ರಿಗೆ ನಮಗೆ ನಾವು ನಾವು ಹೇಳ್ತಾ ಹೇಗೆ ಇಲ್ಲ, ಬರ್ಬೇಕು ಅಂತ ನಾವು ಹೇಳಿ ವಿನಂತಿ ಪ್ರಶ್ನೆ ಮಾಡ್ಕೊಳ್ತಾ ಕೇಳ್ತಾರೆ. ಇದ್ದೇವೆ, ನಾವು ಅದಕ್ಕೆ ವಿನಂತಿ ಏನಿದೆ ತಮ್ಮಲ್ಲಿ ಮಾಡ್ಕೊಳ್ತಾ ಉತ್ತರ? ಇದ್ದೇವೆ. ಯಾರು ಈಗ ಹಾಕಿದ್ ನಾವ್ಯಾನು ಹಾಕಿದ್ದೇವೆ ಹೋಗಿ? ನಾವು ಹಾಕ್ಲಿಲ್ಲ, ದೇವಸ್ಥಾನದ ಕಮಿಟಿ ಹಾಕಿದೆ. ಯಾರು ಅಲ್ಲ, ಎಂಡೋಮೆಂಟ್ ವಿನಂತಿ ಆಗಿಲ್ಲ ಅಲ್ಲ, ಬರಬಾರದು. ಸರ್ಕಾರೇತರ ದೇವಸ್ಥಾನ ತಾವು ಇವತ್ತು ಸಾವಿರಾರು ಜನ ಹಾಕ್ತಾ ಅರಿವು ಮೂಡಿಸುವ ಇದ್ದಾರೆ. ಕಾರ್ಯಕ್ರಮ ಒಂದು ಮಾಡೋದಕ್ಕೆ ದಿನ ಹೊರಟಿದ್ದೀರಿ. ಇಡೀ ಏನು ಕರ್ನಾಟಕದಲ್ಲಿ ಅಲ್ಲಲ್ಲ, ಈಗ ಇರುವಂತಹ ಎಲ್ಲಾ ದೇವಸ್ಥಾನದಲ್ಲೂ ಕಡ್ಡಾಯವಾಗಿ ಇವರು ಬಂದೇ request ಬರುತ್ತೆ ಮಾಡ್ತಾ ಜಾರಿ. ಇರೋದು ಇದರಲ್ಲಿ ನಾವು ಅಲ್ಲಿ ನೋಡಿ, ಫಲಕವನ್ನು ನೋಡಿ, ಸ್ಪಷ್ಟವಾಗಿ ಒಂದು ವಿಚಾರವನ್ನ ಓದಿ, ಕೇಳಿದ್ರು ನಮ್ಮ ಭವ್ಯ ಅವರು. ದೇವಸ್ಥಾನದಲ್ಲಿ ಸಿದ್ದರಾಮಯ್ಯನವರು ಜಾರಿ ಬರ್ಬೇಕು ಎಲ್ಲಾ ಅಂತ ಧರ್ಮದವ್ರಿಗೂ ವಿನಂತಿ ಹೇಳ್ತಾರೆ ಅಂತ ಮಾಡ್ಕೊಳ್ತಾ ಹೇಳಿ ಇದ್ದೇವೆ ನಾವು. ಒಂದ್ ನಿಮಿಷ ಭವ್ಯ ಅವರೇ, ಭಾಷಣ ಸಾಕು. Yes. ನೋಡಿ, ಸಿದ್ದರಾಮಯ್ಯನವರು ಹೇಳಿರ್ತಕ್ಕಂಥದ್ದು 7 ಕೋಟಿ ಕನ್ನಡಿಗರಿಗೆ ಅನ್ವಯ ಆಗುತ್ತೆ. ಈ ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಗೂ ಈ ಕಾನೂನು ಅನ್ವಯ ಆಗುತ್ತೆ. ದೇವಸ್ಥಾನ ಆಗಲಿ, ಚರ್ಚ್ ಆಗಲಿ, ಮಸೀದಿ ಆಗಲಿ, ಎಲ್ಲಾದ್ರೂ ಹೋಗ್ಲು ಆಯಾ ಧರ್ಮಗಳಿಗೆ ಆಯಾ ಧರ್ಮದ ರೀತಿಯನ್ನು ಪ್ರಾಕ್ಟೀಸ್ ಮಾಡುವಂತ ಇದು ಹೊಸ ವ್ಯಾಖ್ಯಾನ ಸರ್, ನಿನ್ನೆ ಹಾಗೇನು ಅನ್ಸ್ಲಿಲ್ಲ ನಮಗೆ. ದೇವಾಲಯದಲ್ಲಿ ಬೇಕಾ ವಸ್ತ್ರ ಸಂಹಿತೆ ಚರ್ಚೆಯನ್ನ ಮುಂದುವರಿಸ್ತಾ ರಘುದೊಡ್ಡಿಯವರೇ, ಈಗ ಒಂದು ವಿಷಯ ಅನ್ನೋದು ವಸ್ತ್ರ ಸಂಹಿತೆ ಎನ್ನುವಂತಹ ವಿಚಾರ ಇಷ್ಟು ದೊಡ್ಡ ಚರ್ಚೆ ಆಗ್ತಾ ಇದೆ, ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿ ಈಗಾಗಲೇ ಆಲ್ರೆಡಿ ಹಲವು ದೇಗುಲಗಳಲ್ಲಿ ವಸ್ತ್ರ ಸಂಹಿತೆಯನ್ನು ಅಳವಡಿಸಿ ಕೂಡ ಮಾಡಿದ್ದಾರೆ. ಆಯಾ ದೇಗುಲಗಳಲ್ಲಿ ಬೋರ್ಡ್ಗಳನ್ನ ಹಾಕಿರ್ತಾರೆ, ಇನ್ನು ಕೆಲವುಗಳಲ್ಲಿ ಆಲ್ಟರ್ನೇಟಿವ್ ಆದಂತಹ ವ್ಯವಸ್ಥೆನ, ಒಂದೊಮ್ಮೆ ಆ ವಸ್ತ್ರ ಸಂಹಿತೆ ತಕ್ಕನಾದಂತಹ ಉಡುಗೆ ಇಲ್ಲ ಅಂತಂದ್ರೆ ಅವ್ರು ಶಾಲ್ಗಳನ್ನ ಕೊಡುವಂಥದ್ದು, ನಂತರ ಅದನ್ನು ವಾಪಸ್ ಮಾಡುವಂತಹ ಪದ್ಧತಿ, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಮಾಡ್ಕೊಂಡು ಹೋದಂಥದ್ದಿದೆ. ಎಲ್ಲ ದೇವಸ್ಥಾನಕ್ಕೆ ಸಂಬಂಧಪಟ್ಟದ್ದು. ಆದ್ರೆ ಸರ್ಕಾರ ಈಗ ಅಂದ್ರೆ ಯಾವುದೇ ಮುಜರಾಯಿ ದೇವಸ್ಥಾನಗಳಿಂದ ಏನಾದ್ರೂ ಬಂದದ್ದಿದೆಯಾ ಪ್ರಸ್ತಾವನೆಗಳು, ನಾವು ಇಂಥದ್ದು ಹಾಕ್ತಾ ಇದೀವಿ ಅಂತ ವಿಚಾರ? ಖಂಡಿತವಾಗ್ಲಿಲ್ಲ. ಮನವಿಗಳು ತುಂಬಾ ಬಂದಿದೆ. ರಾಜ್ಯ ಸರ್ಕಾರಕ್ಕೆ ಹಲವು ಸಂಘಟನೆಗಳು ರಿಕ್ವೆಸ್ಟ್ ಅನ್ನು ಕೊಟ್ಟಿದ್ದಾರೆ, ವಸ್ತ್ರ ಸಂಹಿತೆಯನ್ನು ತನ್ನಿ ಅಂತ ಹೇಳಿ. ಮೊನ್ನೆ ರಾಮಲಿಂಗಾರೆಡ್ಡಿ ಅವ್ರಿಗೂ ಕೂಡ ಮನವಿಯನ್ನು ಕೊಟ್ಟಿದ್ದಾರೆ. ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ, ನಾವು ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಮಾಡಿ ಈ ನಿರ್ಧಾರ ತೆಗೆದುಕೊಳ್ಬೇಕಂತೇಳಿ. ಬಹುಶಃ ಅದು ಚರ್ಚೆನೇ ಆಗಿಲ್ಲ ಸರ್. ಒಂದ್ ವೇದಿಕೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳೇ ಬಿಟ್ರಲ್ಲ, ಘೋಷಣೆ ಮಾಡ್ಬಿಟ್ರಲ್ಲ. ಅಂದ್ರೆ ಇವ್ರಿಗೆಲ್ಲ ಅಂದ್ರೆ ಪ್ರಜಾಪ್ರಭುತ್ವ ಅಲ್ಲಿಲ್ಲ, ಪ್ರಜಾಪ್ರಭುತ್ವ ಅಲ್ಲ. ಸೊ ಇಂಟರ್ನಲ್ ಚರ್ಚೆ ಮಾಡಿ ಅದು ಆಲ್ರೆಡಿ ನಿರ್ಧಾರ ಆಗಿರುತ್ತೆ. ಅದನ್ನ ಮನೆ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ನಿಮ್ಗೆ ಒಂದು ಕೋರ್ಟ್ ಅನ್ನು ಹೇಳ್ತೇನೆ, ಮದ್ರಾಸ್ ಹೈ ಕೋರ್ಟ್ ಅಲ್ಲಿ 2022 ಅನ್ಸುತ್ತೆ, ಅವರು ಏನೋ ಸಾರ್ವಜನಿಕ ಹಿತಾಸಕ್ತಿ ಇದನ್ನ ಕಂಪ್ಲೇಂಟ್ ಮಾಡಿರ್ತಾರೆ, ದೇವಸ್ಥಾನಗಳಲ್ಲಿ ಒಂದು ವಸ್ತ್ರ ಸಂಹಿತೆ ತನ್ನಿ ಅಂತ ಹೇಳಿ. ಹಾಗಾದ್ರೆ ಇದಕ್ಕೆ ಹೈಕೋರ್ಟ್ ಆಫ್ ಮದ್ರಾಸ್ ಹೈಕೋರ್ಟ್ ಕ್ಲಿಯರ್ ಆಗಿ ಹೇಳುತ್ತೆ, ಸೊ ಸರ್ಕಾರಗಳು ಮತ್ತೆ ಕೋರ್ಟಿನ ಜವಾಬ್ದಾರಿ ಅಲ್ಲ ಅದು ಯಾವ ಡ್ರೆಸ್ ಹಾಕ್ಬೇಕು ಅಂತ ಹೇಳಿ, ನಮ್ಮ ಜವಾಬ್ದಾರಿ ಅಲ್ಲ ಅದು ಅಂತ ಹೇಳಿ ಮದ್ರಾಸ್ ಹೈಕೋರ್ಟ್ ನ ಇನ್ನು ಕ್ಲಿಯರ್ ಆಗಿ ಇದು ವೆರಿಡಿಕ್ಟ್ ಇದೆ, ಜಡ್ಜ್ಮೆಂಟ್ ಇದೆ. ಸೊ ಹಾಗಾಗಿ ಒಂದ್ ನಿಮಿಷ, ಸೊ ಹಾಗಾಗಿ ಈ ಕಾನೂನಿನಲ್ಲಿ, ಈ ಮಣ್ಣಿನ ಕಾನೂನಿನಲ್ಲಿ ಬದುಕಬೇಕಾಗಿರ್ತಂತ ರೀತಿ ನಮ್ದಿದೆ. ಆದ್ರೆ ಒಬ್ಬ ಸಾರ್ವಜನಿಕವಾಗಿ ನಾನು ಏ ರೀತಿ ಬದುಕಬೇಕು ಅಂತ ಹೇಳಿ ನಾನು ಮುಜುಗರವಾಗುವಂತ, ವೈಯಕ್ತಿಕವಾಗಿ ನಾನು ಹೇಳ್ತಿರ್ತಕ್ಕಂಥದ್ದು, ನಾನು ಮುಜುಗರವಾಗುವಂತ ಒಂದು ಯಾರೇ ಆದ್ರೂ ನನಗೆ ಅಸಹ್ಯ ಅನ್ಸುತ್ತೆ. ಈಗ ನಾನು ಇನ್ ಕೇಸ್ ನಾನು ಅದನ್ನು ಇಂಡಿಸೆಂಟ್ ಡ್ರೆಸ್ ಹಾಕೊಡೋದು ನಾನು ನೋಡುವಂತ ಪರಿಕಲ್ಪನೆ ಬದಲಾಗ್ತದೆ. ಸೊ ಹಾಗಾಗಿ ಎಲ್ಲಾರ್ಗು ಅವ್ರದಾದಂತ ಪರಿಜ್ಞಾನ ಇರುತ್ತೆ. ಸೊ ಅದು ಈ ಕೇವಲ ರಾಜಕೀಯಕ್ಕೋಸ್ಕರ ಅಥವಾ ರಾಜಕೀಯಕ್ಕೊಳಿಸೋಕ್ಕೋಸ್ಕರ ಚುನಾವಣಾ ಸಂದರ್ಭದಲ್ಲಿ ಮಾತ್ರ ಈ ಚರ್ಚೆಗಳು ಬರ್ತಲ್ಲ, ಅದರ ನಾವು ವಿರೋಧ ಇದೆ. ಮತ್ತೆ ಮ್ಯಾಂಡೇಟರಿ ಮಾಡ್ತೀನಿ ಅಂತ ಯಾರೋ ಒಂದು ಕಾನೂನನ್ನ ಕೈಗೆತ್ಕೊಳ್ಳುವಂತ ಕೆಲಸ ಯಾರು ಮಾಡ್ತೀರಿ? ನೀವು ಕಾನೂನನ್ನ ಕೈಗೆತ್ಕೊಂಡಿದ್ದಾದ್ರೆ ಕಾನೂನು ಏನ್ ನಿಮಗೆ ಇದು ಮಾಡಬೇಕು, ಒಂದು ದಂಡಂ ದಶಗುಂಡಂ ಅಂತ ಹೇಳ್ತಾರಲ್ಲ, ನೀವು ತಪ್ಪು ಮಾಡಿದ್ರೆ ನಾವು ಶಿಕ್ಷೆ ಕೊಡಕ್ಕೆ ರೆಡಿ ಇದ್ದೀವಿ. ಸರ್ಕಾರದ ಭಾಗವಾಗಿ ನೀವು ತಪ್ಪು ಮಾಡಬೇಡಿ, ಇನ್ ಕೇಸ್ ತಪ್ಪು ಕಾನೂನು ಕೈಗೆತ್ತಿಕೊಳ್ಳುವಂತ ವಿಚಾರ ಎಲ್ಲರೂ ಬಂದಿದ್ಯಾ? ಅಲ್ಲ, ಈಗ ಗಲಾಟೆಗಳು ಶುರು ಆಗ್ತದೆ. ಈಗ ಇದು ಹೌದು ಅಥವಾ ಆಗಲಿ ಅಂತೀರಾ? ಅಲ್ಲ, ಅವರು ಶುರು ಮಾಡೋದಕ್ಕೋಸ್ಕರ ಇದೊಂದು ಪ್ರೀ ಆಂಬಲ್ ಒಂದು ಬೋರ್ಡ್ಗಳು ಹಾಕೋದು ಇನಿಷಿಯಲ್ ಆಗಿ, ಅದ ನಂತರ ಯಾರು ತೆಗೆಯೋಕೋರು ಗಲಾಟೆ ಮಾಡೋದು, ನಾಳೆ ಅದನ್ನು ಪ್ರೊಟೆಸ್ಟ್ ಮಾಡೋದು. ಅಂದ್ರೆ ಇದು ಇನ್ನು ನೆಕ್ಸ್ಟ್ ಚುನಾವಣೆ 2 ತಿಂಗಳಲ್ಲಿ ಎಲ್ಲಾ ಗಲಾಟೆಗಳ ನಡುವಂತ ಒಂದು ಇದು ಕಾರಣಗಳಿರೋದ್ರಿಂದ ಅಥವಾ ಸಂಭವನೀಯ ವಿಚಾರಗಳಿರೋದ್ರಿಂದ ನಾವು ಸರ್ಕಾರದ ಭಾಗವಾಗಿ ಆಲ್ರೆಡಿ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಂಡಿದ್ದೇವೆ. ನಾವು ಬದುಕುವ ಹಕ್ಕನ್ನು ಅವ್ರವ್ರಿಗೆ ಕೊಟ್ಟಿದ್ದೇವೆ. ಯಾರು ಕಾನೂನನ್ನ ಕೈಗೆತ್ಕೊಳ್ಬಾರ್ದು. ಇನ್ ಕೇಸ್ ಎತ್ಕೊಂಡ್ರೆ ನಿಮಗೆ ಜೈಲಿನ ರಾಗಿ ಮುದ್ದೆ ಮುರಿಯುವಂತ ಕೆಲಸ ಮಾಡಿಸ್ತೇವೆ ನಾವು. ಅಂದ್ರೆ ಯಾವ ತರ ಸ್ಟೇಟ್ಮೆಂಟ್ ಇವ್ರದೆಲ್ಲ ಹಾಸ್ಯಾಸ್ಪದ ಸ್ಟೇಟ್ಮೆಂಟ್ ಮೇಡಮ್. ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾರೆ ಒಬ್ರು, ಅಂದ್ರೆ ಅವರೇ ಹೇಳಿದ್ರು ಸಾರ್ವಜನಿಕ ಸ್ಥಳಕ್ಕೆ ಹೋಗ್ಬೇಕಾದ್ರೆ, ಈಗ ದೇವಸ್ಥಾನವನ್ನು ಅವ್ರು ಹೇಳಿದ್ರು ಸಾರ್ವಜನಿಕ ಸ್ಥಳ ಅದು. ಈಗ ಸಾರ್ವಜನಿಕ, ಈಗ ಕೋರ್ಟು ಅಲ್ಲಿ ಹೋಗ್ಬೇಕಾದ್ರೆ ಅಲ್ಲೊಂದು ಡ್ರೆಸ್ ಕೋಡ್ ಇದೆ, ಅಥವಾ ಶಾಲೆ ಅಲ್ಲಿ ಹೋಗ್ಬೇಕಾದ್ರೆ ಅಲ್ಲೊಂದು ಡ್ರೆಸ್ ಕೋಡ್ ಇದೆ. ಅದೇ ರೀತಿ ದೇವಸ್ಥಾನಕ್ಕೆ ಬರ್ಬೇಕಾದ್ರೆ ನಾವ್ ಹೇಳ್ತಾ ಇರೋದು ಇಲ್ಲಿ ಸಭ್ಯತೆಯ ಉಡುಪನ್ನು ಧರಿಸಿ ಬನ್ನಿ. ಶಿಕ್ಷಕರಿಗೆ ಕೆಲವು ಕಡೆಗಳಲ್ಲಿ ಡ್ರೆಸ್ ಕೋಡ್ ಇರಬಹುದು, ಮಕ್ಕಳಿಗಿರಬಹುದು, ಹೊರತುಪಡಿಸಿ ಬೇರೆ ಯಾರಾದ್ರೂ ಅಲ್ಲಿ ಹೋಗ್ತಾರೆ ಅಂತಂದ್ರೆ ಅವರಿಗೆಲ್ಲ ಅಲ್ಲೇನ್ ಡ್ರೆಸ್ ಕೋಡ್ ಇರಲ್ಲ. ಧಾರ್ಮಿಕ ಶ್ರದ್ಧಾ ಕೇಂದ್ರ, ಕೇಂದ್ರಕ್ಕೆ ಬರುವಾಗ ಒಂದು ನಿಯಮ ಇರ್ತದೆ. ಈಗ ಬರ್ಮುಡ ಅವರೇ ಹೇಳಿದ್ರು ಇದು ಸರ್ಕಾರದ ರೈಟ್ಸ್ ಅಲ್ಲ ಅಂತ ಕೋರ್ಟ್ ಹೇಳಿದೆ ಅಂತ, ಹಕ್ಕಿಲ್ಲ ಅಂತ ಹೇಳಿದ್ದಾರೆ ಅಲ್ವಾ? ಹಾಗಾದ್ರೆ ಒಂದು ಸಾರ್ವಜನಿಕ ಸ್ಥಳದಲ್ಲಿ ಸಾವಿರಾರು ಜನ ಇರುವಾಗ ಆ ಸ್ಟೇಟ್ಮೆಂಟ್ ಕೊಡೋದು ಸರಿನಾ? ಜವಾಬ್ದಾರಿಯುತ ಸ್ಥಾನ, ಬಟ್ಟೆ ಬಿಚ್ಕೊಂಡು ಬನ್ನಿ ಅಂತ ಹೇಳಿದ್ರೆ ಏನ್ ಜವಾಬ್ದಾರಿ ಸ್ಥಾನದಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ? ನಾಳೆ ಯಾರಾದ್ರೂ ಹಾಗೆ ಬಂದ್ರು, ನಮ್ಮ ಸಿಎಂ ಹೇಳಿದ್ದಾರೆ ನಾನು ಹಾಗೆ ಬರ್ತೀನಿ ಅಂದ್ರೆ ಏನ್ ಉತ್ತರ ಕೊಡೋದು?
ಸಮಾಜವನ್ನು ಯಾರು ಹಾಳು ಮಾಡ್ತಾ ಇರೋದು? ದಾರಿ ರಾಜಕಾರಣಿಗಳ ಯಾರು ಮಾಡ್ತಾ ಇರೋದು? ಅಂದ್ರೆ ಇವರು ಕೇವಲ ಒಂದು ಯಾರನ್ನೋ ಖುಷಿ ಪಡಿಸ್ಲಿಕ್ಕೋಸ್ಕರ ಈ ತರ ನಮ್ಮ ಹಿಂದೂ ಧರ್ಮದ ಬಗ್ಗೆ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರಾ, ನಮ್ಮ ಶ್ರದ್ಧಾಸ್ಥಾನದ ಬಗ್ಗೆ? ಯಾಕಂದ್ರೆ ಆ ಸ್ಟೇಟ್ಮೆಂಟ್ ನೀವು ರಿಪೀಟ್ ಹಾಕಿ ಅವ್ರು ಆ ಶಬ್ದವನ್ನು ಬಳಕೆ ಮಾಡ್ತಾರೆ, ಅಲ್ಲಿರೋರೆಲ್ಲರೂ ನಗ್ತಾರೆ. ಅಲ್ಲಿರೋರು ಎಂತವ್ರು? ಯಾರಾದ್ರೂ ನಮ್ಮ ಧರ್ಮ ಗುರುಗಳಿದ್ರ? ಅವ್ರ ಬಗ್ಗೆ ನೀವು ಮಾತಾಡ್ತೀರಿ ಭವ್ಯ ಅವರೇ? ನೀವು ನಿಮಗೂ ಅದಕ್ಕೆ ನೋಡಿ, ಸಾರ್ವಜನಿಕ ಜೀವನದಲ್ಲಿ ನೀವು ಅಧಿಕಾರ ಕೊಟ್ಟವರು, ಅವರನ್ನ ಪ್ರಶ್ನೆ ಮಾಡುವ ಅಧಿಕಾರ ಕೊಟ್ಟವರು, ನಿಮಗೆ ಅವರನ್ನ ಪ್ರಶ್ನೆ ಮಾಡುವ ಅಧಿಕಾರವನ್ನು ಕೊಟ್ಟವರು ನೀವು ದೇಶದ ಪ್ರಜೆಯಾಗಿ ಕಾನೂನಿನಲ್ಲಿ ಒಂದ್ ನಿಮಿಷ ನಾನು ಹೇಗೆ ಬದುಕಬೇಕು, ನಾನು ಯಾವ ರೀತಿ ಮಾತಾಡಬೇಕು ಅನ್ನೋದು ಸಂವಿಧಾನ ಕೊಡುತ್ತೆ. ಒಂದ್ ನಿಮಿಷ ಅಲ್ಲ, ಒಂದ್ ನಿಮಿಷ. ಅವ್ರೇನಾದ್ರು ಕಾನೂನಾತ್ಮಕವಾಗಿ ತಪ್ಪು ಮಾಡಿದ್ರೆ ನೀವು ಪ್ರಶ್ನೆ ಮಾಡಿ. ಅವ್ರೇನೋ ನಕ್ಕಿದ್ರು ಅಥವಾ ಏನೋ ಒಂದು ಮಾತಾಡಿದ್ರು ಅವ್ರು ಪ್ರಶ್ನೆ ಮಾಡೋ ಹಕ್ಕು ಕೊಟ್ಟರು ನಿಮಗೆ. ಕೇವಲ ರಾಜಕೀಯಕ್ಕೋಸ್ಕರ ಯಾವುದೋ ಒಂದು ಪಕ್ಷದ ವಕ್ತಾರೆಯಾಗಿ ಇಂಡೈರೆಕ್ಟ್ ಬರುವಂತ ನೀವು ನೋಡಿ, ಬಿಜೆಪಿ ವಕ್ತಾರೆಯಾಗಿ ಇಂಡೈರೆಕ್ಟ್ ಬರುವಂತ ಕೆಲಸವನ್ನ ದಯವಿಟ್ಟು ಮಾಡಬೇಡಿ. ಚುನಾವಣಾ ಗಿಮಿಕ್ಸ್ ಗಳನ್ನ ಸಿಎಂ ಹೇಳಿದ ಎಲ್ಲ ಮಾತುಗಳನ್ನು ಒಪ್ಕೊಬಿಡಬೇಕು. ನೋಡಿ ಒಂದ್ ನಿಮಿಷ. ಸಿಎಂ ಹೇಳಿರ್ತಕ್ಕಂಥದ್ದೇನು, ಅವರು ಕಲೋಕಿಯಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳಿದ್ದಾರೆ. ಅವರು ಅವರ ಮಾತಿನ ದಾಟಿಯೇ ಹಾಗೆ. ಒಬ್ಬ ಪ್ರಜೆಯಾಗಿ ಅವರ ಮಾತನ್ನ ಅರ್ಥೈಸಿಕೊಳ್ಳೋದ್ರಲ್ಲಿ ಪ್ರಜೆನೇ ತಪ್ಪು ಅಂತ ಮಾತನಾಡುವಂತವ್ರು ಕೂಡ ವಿವೇಚನೆ ಬೇಕೇ ಬೇಕಲ್ವಾ? ಬೇರೆಯವರಿಗೆ ಅದು ಯಾವ ರೀತಿ ಸಂದೇಶ ಹೋಗ್ತಾ ಇದೆ? ಖಂಡಿತವಾಗ್ಲೂ ನಾನು ನೋಡಿ, ಸಿದ್ದರಾಮಯ್ಯನವರ ಭಾಷೆ ಹಾಗೆ, ಆ ಸೊಗಡು ಹಳ್ಳಿ ಭಾಷೆ ಅಂತ ಅದು ಭಾಷೆ ಅವರು ಮಾತಾಡೋ ರೀತಿ ಈಗ ಎಲ್ಲರೂ ನೋಡ್ತಾರೆ ಏನು ಅಂತ ಹೇಳಿ ಅದನ್ನು ಕೂಡ ಪ್ರಶ್ನೆ ಮಾಡ್ತಾರೆ. ಅವರವರ ಧಾಟಿಯಲ್ಲಿ ಒಬ್ರು ಮುಖ್ಯಮಂತ್ರಿಗಳು ಕೊಡಬೇಕಂದ್ರೆ ಭಾಷಣ ಮಾತಾಡ್ಬೇಕಂದ್ರೆ ಒಂದು ಸಭ್ಯತೆ ಇರುತ್ತೆ, ಆ ರೀತಿಯಲ್ಲೇ ಮಾತಾಡಬೇಕು. ಅದು ಲಕ್ಷಾಂತರ ಜನ ನೋಡ್ತಾ ಇರ್ತಾರೆ, ಆ ಜನರ ಭಾವನೆಗೆ ಧಕ್ಕೆ ಆಗುತ್ತೆ. ನೋಡಿ ಒಂದ್ ನಿಮಿಷ, ಸಿದ್ದರಾಮಯ್ಯ ಮಾತಾಡಿದ್ರೆ ಅಲ್ಲಿರ್ತಕ್ಕಂಥ ಖುಷಿ ಪಟ್ಟು ಚಪ್ಪಾಳೆ ಹೊಡಿತಾರೆ. ನೋಡಿ ನಾನು ಹೇಳ್ತಿರ್ತಕ್ಕಂಥದ್ದು ಒಂದು, ಏನಾದ್ರೂ ಕಾನೂನಿನ ಚೌಕಟ್ಟಿನನ್ನ ಬಿಟ್ಟು ದಾಟಿ ಹೋದಾಗ ಮೀರಿ ಹೋದಾಗ ಅದು ತಪ್ಪಾಗ್ತದೆ. ಕೆಲವು ಏನು ಅನ್ಕಾನ್ಸ್ಟಿಟ್ಯೂಷನಲ್ ಅನ್ಪಾರ್ಲಿಮೆಂಟರಿ ಭಾಷೆಗಳಿವೆ, ಯಾವುದು ನೈತಿಕತೆಯ ಪರಿಧಿ ಬರುತ್ತೆ ಅದೆಲ್ಲವೂ ಕೂಡ ಈಗ ರಾಜಕಾರಣಿಗಳು, ಪೊಲಿಟಿಕಲ್ ಪಾರ್ಟಿಗಳು ಅವರೇ ಒಂದು ಹಾಗಿದ್ರೆ ಬೈಲಾಸ್ ಮಾಡ್ಕೊಂಡ್ ಬಿಡ್ತಾರೆ. ಬ್ರೇಕ್ ನ ಸಮಯ ಆಗ್ತದೆ. ಬ್ರೇಕ್ ಆದ್ಮೇಲೆ ನಿಜಕ್ಕೂ ಹಾಗಿದ್ರೆ ಮಾಡ್ಬೇಕಾಗಿರೋದು ಏನು? ಹಾಗಿದ್ರೆ ಇಂತಹದೊಂದು ಕಡ್ಡಾಯವಾದಂತಹ ನಿಯಮ ಬೇಕು ಬೇಡ ಚರ್ಚೆಯ ಮಧ್ಯೆ ಹಾಗಿದ್ರೆ ಒಂದು ಸಭ್ಯತೆ ಬೇಕು ಅಂತ ಅದಕ್ಕೊಂದು ಮಾನದಂಡ ಬೇಕಾ? ಮಾನದಂಡ ಹೇಗೆ ಪಾಲನೆ ಮಾಡುವಂಥದ್ದು? ಅಥವಾ ಯಾರೋ ಒಬ್ರು ಒಂದು ಟ್ರೆಕ್ಕಿಂಗಿಗೋ ಎಲ್ಲಿಗೋ ಹೋಗಿರ್ತಾರೆ, ಅಲ್ಲಿಂದ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಬಯಸ್ತಾರೆ, ಅವ್ರು ಟ್ರೆಕ್ಕಿಂಗಿನ ಉಡುಪಿನಲ್ಲಿ ಇದ್ರೆ ಅಲ್ಲಿ ಹೋದಾಗ ಆಕ್ಷೇಪಣೆ ಮಾಡಿದ್ರೆ ಹಾಗಿದ್ರೆ ಅವ್ರಿಗೆ ದೇವರ ದರ್ಶನಕ್ಕೆ ಅವಕಾಶ ಇರೋದಿಲ್ವಾ? ಅದಕ್ಕೇನು ಹಾಗಿದ್ರೆ ಆಲ್ಟರ್ನೇಟಿವ್? ದೇವಾಲಯದಲ್ಲಿ ಬೇಕಾ ವಸ್ತ್ರ ಸಂಹಿತೆ ಎನ್ನುವಂತಹ ಚರ್ಚೆ ಶುರುವಾಗಿದೆ ಖುದ್ದು ಸಿಎಂ ಸಿದ್ದರಾಮಯ್ಯ ಕೊಟ್ಟಂತಹ ಒಂದು ಹೇಳಿಕೆಯಿಂದಾಗಿ. ಈಗ ಪ್ರಮುಖವಾಗಿ ಹರೀಶ್ ಕಶ್ಯಪ್ರೆ, ಈಗಿರುವಂತಹ ಪ್ರಶ್ನೆ ಒಂದು ಕಡ್ಡಾಯ ಬೇಡ ಅನ್ನೋದ್ರ ಬಗ್ಗೆ ಬಹಳಷ್ಟು ದೊಡ್ಡ ಆಕ್ಷೇಪಗಳು ವ್ಯಕ್ತ ಆಗ್ತದೆ. ಕಡ್ಡಾಯ ಅನ್ನೋದು ಬೇಡ, ಎಲ್ರಿಗೂ ಗೊತ್ತಿರುತ್ತೆ. ಅಂದ್ರೆ ಆಲ್ಟರ್ನೇಟಿವ್ ಏನ್ ಹಾಕಿದ್ರೆ? ನೀವಂದ್ರಿ ಕೆಲವರು ಅವ್ರು ಪಾಲನೆ ಮಾಡ್ತಾರೆ, ಇನ್ನು ಕೆಲವರು ಅಂದ್ರೆ ಬರುವಂತವರಿಗೆ ಮುಜುಗರ ಆಗುತ್ತೆ, ಹಾಗಾಗಿ ಅದಕ್ಕೊಂದು ಏನಾದ್ರು ಆಗ್ಬೇಕು ಅನ್ನುವಂತ ಹೇಳಿಕೆಗಳು ಕೇಳಿ ಬರ್ತಾ ಇದೆ. ಆಲ್ಟರ್ನೇಟಿವ್ ಏನು? ದೇರ್ ಈಸ್ ನೋ ಆಲ್ಟರ್ನೇಟಿವ್. ಯು ಹ್ಯಾವ್ ಟು ಹ್ಯಾವ್ ಎ ಕಾಮನ್ ಸೆನ್ಸ್. ಫಸ್ಟ್ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ಮಧ್ಯದಲ್ಲಿ ನನಗೆ ದೇವಸ್ಥಾನ ಸಿಕ್ತು ಅಂತಂದ್ರೆ ಹೊರಗಡೆಯಿಂದ ನಮಸ್ಕಾರ ಮಾಡಿ ನಿಮಗೆ ಸರಿಯಾಗಿರೋ ಬಟ್ಟೆ ಹಾಕೊಂಡಿಲ್ಲ ಅಂತಂತಂದ್ರೆ ನೀವು ಹೋಗಿ ಇನ್ನೊಂದ್ಸತಿ ಬಟ್ಟೆ ಹಾಕೊಂಡು ಬನ್ನಿ. ಸೊ ಇದು ಪ್ರಾಕ್ಟೀಸ್ ಇಂದ ಬರಬೇಕಾಗಿರೋ ವಿಷಯವೇ ಹೊರತುವೆ ಸಣ್ಣ ಪುಟ್ಟ ಗುಡಿಗಳಿಗೆ ಪ್ಲಾನ್ ಮಾಡಿ ಹೋಗುವ ಒಂದು ಸಂದರ್ಭ ಬೇರೆ ಇರುತ್ತೆ. ನಾವು ಹಿಂಗೆ ಹೋಗ್ತಾ ಇದ್ದೀವಿ, ಸಡನ್ ಆಗಿ ಸಿಕ್ತು ದೇವಸ್ಥಾನಕ್ಕೆ ಹೋದ್ವಿ ಅಂತನ್ನುವ ಸಂದರ್ಭ ಬೇರೆ. ಆದ್ರೆ ಎಲ್ಲ ಸಂದರ್ಭದಲ್ಲೂ ದೇವಸ್ಥಾನನೇ ಆಗಿರುತ್ತಲ್ವಾ? ನಾನು ಅರ್ಧಂಬರ್ಧ ಏನು ಹರಿದೋಗಿರೋ ಜೀನ್ಸ್ ಹಾಕೊಂಡು ಏನೋ ಕೈ ತೊಳೆದಿರಲ್ಲ ಕಾಲ್ ತೊಳೆದಿರಲ್ಲ ಅಂತಂತ ಹೋಗಿ ಮಾಡೋದು. ಈಗ ಒಂದೊಂದು ದೇವಸ್ಥಾನದಲ್ಲಿ ಒಂದೊಂದರ ಮಾಡ್ತಾರಪ್ಪ, ನಾಳೆ ಜೀನ್ಸ್ ಹಾಕ್ಬೇಡಿ ಅಂತಾರೆ, ನಾಳೆ ಪ್ಯಾಂಟ್ ಹಾಕ್ಬೇಡಿ ಅಂತಾರೆ, ಅಥವಾ ಹೆಂಗಸರಿಗೆ ಸಾಮರಸ್ಯಕ್ಕಿಂತ ಹೆಚ್ಚಾಗಿ ಗದ್ದಲಕ್ಕೆ ಕಾರಣ ಆಗ್ಬಿಡುತ್ತೆ. ಅದೇ ಗದ್ದಲಕ್ಕೆ ಕಾರಣ ಆಗೋದಿಲ್ಲ. ಯಾಕಂತಂದ್ರೆ ನಾನು ಮುಂಚೆನೆ ಹೇಳಿದ್ದೀನಿ, ನಮ್ಗೆಲ್ರಿಗೂ ಬೈ ಲಾರ್ಜ್ ಬೈ ಜೆನೆಟಿಕಲಿ ನಮ್ಗೆ ಗೊತ್ತು ಈ ದೇವಸ್ಥಾನಕ್ಕೆ ಹೋಗೋದು ಮೈ ತುಂಬಾ ನೀಟಾಗಿರೋ ಬಟ್ಟೆ ಹಾಕೊಂಡು ಹೋಗ್ಬೇಕು ಅಂತಂತ. ಅದನ್ನು ಈ ರೀತಿ ಸಾರ್ವಜನಿಕವಾಗಿ ಹಾಕೊಂಡು ಭಕ್ತಿಮ ಇದ್ರೆ ಸಾಕು, ಈ ಯಾವ ಬೇಕಾರ ಬಟ್ಟೆ ಹಾಕೊಂಡು ಹೋಗಿ ನಮ್ಗೆ ಅದ್ರದ್ದಿಲ್ಲ ಇಲ್ಲ ಬಟ್ಟೆ ಬಿಚ್ಚು ಹೋಗ್ಲಿ ಹೇಳಿದಾನ ದೇವರು, ಇದು ಇರ್ಕ್ ಮಾಡುತ್ತೆ ಹೊರತುವೆ ಈ ತರದ ವಿಷಯಗಳು ಹೆಚ್ಚಾಗಿ ಹೇಳಿಕೆಗಳು ಅಲ್ಲಿ ತೊಡಕನ್ನ ಮೂಡ್ತಾ ಇದೆ. ಈಗ ನಾನು ಈ ದೇಶದ ಪ್ರಜೆ,
Yes. ನನ್ನ ದೇವ್ರು ನೋಡೋದಕ್ಕೆ ಯಾರ ಅಪ್ಪಣೆ ಬೇಕಿಲ್ಲ. Yes. ನನ್ನ ದೇವ್ರು ನಾನು ಯಾವ ಬೇಕಾದ್ರೂ ನೋಡ್ಕೋಬಹುದು. Yes. ಅದಕ್ಕೊಂದು ದೇವಸ್ಥಾನಕ್ಕೆ ಹೋಗ್ಬೇಕು, ನಮಗೊಂದು ಮನಸ್ಸು ಶ್ರದ್ಧಾಪೂರ್ವಕವಾಗಿ ದೇವಸ್ಥಾನಕ್ಕೆ ಹೋಗ್ತೀವಿ. Yes. ನಾನು ಬಟ್ಟೆ ಹೇಗೆ ಬೇಕಂದ್ರೆ ಹೇಗೆ ಬೇಕಂದ್ರೆ ಹಾಕೊಳ್ಳಲ್ಲ. ಒಂದು ಪ್ಯಾಂಟ್ ಶರ್ಟ್, Yes. ಒಂದು ಕುರ್ತಾ ಪೈಜಾಮು ಅಥವಾ ಒಂದು ಬಿಳಿ ಪಂಚೆ ಏನು ಹಾಕೊಂಡು ಹೋಗ್ಬೋದು. ಅಕಸ್ಮಾತ್ ಪಾಲನೆ ಮಾಡಿಲ್ಲ ಪಾಪ, ಕೆಲವ್ರು ಗೊತ್ತಿರೋ ಪರಕೀರು ಬಂದಿರ್ತಾರೆ, ಅವ್ರಿಗೆ ಗೊತ್ತಿರಲ್ಲ ಪಾಪ. Yes. ನೀವೇ ದೇವಸ್ಥಾನ ಪ್ರೈವೇಟ್ ಮಾಡಿ ಕಳಿಸಿ, ಅವ್ರು ಕಳ್ಸ್ಕೊಡಿ, ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಬನ್ನಿ ದೇವ್ರು ಈ ಥರ ಪಂಚ ಕೊಟ್ಟರೆ ನೀವು ಹೋಗ್ಬೇಕು, ಒಳಗಡೆ ಹೋಗ್ಬೇಕು, ಅಥವಾ ಇಲ್ಲಾಂದ್ರೆ ನಿಮ್ಗೆ ಬಿಡೋದಿಲ್ಲ ಅನ್ನೋದು ಇದನ್ನ ಅಪರಾಧ, ಇದು ಒಪ್ಪೋದಿಲ್ಲ. ಕೊನೆಯದಾಗಿ ಮಂಜುಳಾ ಅವರೇ, ಕಡ್ಡಾಯ ಅನ್ನೋದು ಒಪ್ಪಲ್ಲ. ಕಡ್ಡಾಯ ಅನ್ನೋದು ಅಪ್ರಸ್ತುತ. ಇಲ್ಲಿ ಈ ದೇವಸ್ಥಾನಕ್ಕೆ ಹೋಗುವಾಗ ಹೇಗೆ ಹೋಗ್ಬೇಕು ಅನ್ನೋದು ಜನಕ್ಕೆ ಅರಿವಿರುತ್ತದೆ. ಅದನ್ನ ನೀವು ಹೇರಿಕೆ ಮಾಡೋದ್ರ ಮೂಲಕ ನಾನು ಈ ತರ ನಿಯಮಗಳನ್ನ ಪಾಲಿಸ್ಬೇಕು ಅನ್ನೋದನ್ನ ಹೇಳೋ ಅಂಥದ್ದು ತಪ್ಪು ಅಂತ ಹೇಳ್ತೀನಿ. ಫೈನಲ್ ಆಗಿ ಏನು ಅಂತ ನನ್ಗೆ ಯಾವುದೋ ಒಂದು ಕಾನ್ಸ್ಪಿರಸಿ ಕಾಣ್ತಾ ಇದೆ. ಏನು ಕರಾವಳಿ ಭಾಗದಲ್ಲಿ ಗಲಾಟೆಗಳು ನಡೆಯುತ್ತಲ್ಲ, ಆ ರೀತಿ ಒಂದು ಏನು ಹಿಜಾಬು ಮತ್ತೆ ಏನು ಬ್ಯಾನ್ಗಳು ದೇವಸ್ಥಾನಗಳಲ್ಲಿ ವ್ಯಾಪಾರ ಮಾಡಬಾರ್ದು ಅಂತ ಹೇಳಿ ಕೆಲವು ಹೋರಾಟಗಳು ನಡೆದು ಚುನಾವಣಾ ಸಂದರ್ಭದಲ್ಲಿ ನಡೆದಂತ ಒಂದು ಕಾನ್ಸ್ಪಿರಸಿ ಕಾಣ್ತಾ ಇದೆ. ಅದರಿಂದ ರಾಜ್ಯ ಸರ್ಕಾರ ಅದಕ್ಕೆ ಪೂರಕವಾದಂತಹ ಜವಾಬ್ದಾರಿ ತೆಗೆದುಕೊಂಡು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂತ ಕೆಲಸ ಮಾಡ್ತೇವೆ. ಬಟ್ ಮ್ಯಾಂಡೇಟರಿ ಯಾರು ಇಂಪೋಸ್ ಮಾಡಬೇಡಿ. ಕಾನೂನಾತ್ಮಕವಾಗಿ ಇಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇವೆ ಎಲ್ಲ ದೇವಸ್ಥಾನಕ್ಕೂ. ಮಾತ್ರ ಈ ದೇಶದ ಸಂಸ್ಕೃತಿ ಇದೆ, ನಮ್ಮ ಏನು ಈ ದೇಶದ ಸಂಸ್ಕೃತಿನೇ ಸೀರೆ ಇರಬಹುದು ಅಥವಾ ನಮ್ಮ ಸಂಸ್ಕೃತಿ ಮೇಲೆ ನಿಂತಿದೆ. ಹಾಗಾಗಿ ನಾವೆಲ್ಲರೂ ಇದನ್ನ ಪಾಲನೆ ಮಾಡೋದು ಪ್ರತಿಯೊಬ್ಬ ಹಿಂದುವಿನ ಕರ್ತವ್ಯ ಇದೆ. ಹಾಗಾಗಿ ನಾನು ಎಲ್ಲರಿಗೂ ವಿನಂತಿ ಮಾಡ್ಕೊಳ್ತೇನೆ, ಮುಂದೆ ನೀವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ದಯವಿಟ್ಟು ಇದನ್ನ ಪಾಲನೆ ಮಾಡಿ ಅಂತ ಹೇಳಿ ವಿನಂತಿ ಅಂತ ಅನ್ನೋದು. ನಿಜಕ್ಕೂ ಈ ಒಂದು ಪ್ರಶ್ನೆಗೆ ಎದ್ದೇಳಲೇಬಾರ್ದಿತ್ತು. ಯಾಕಂದ್ರೆ ದೇವಸ್ಥಾನ ಅಂತ ಅನ್ನುವಂಥದ್ದು ಅವರ ವೈಯಕ್ತಿಕ, ಅಲ್ಲಿ ಹೋಗಿ ಅಲ್ಲಿ ನಮಸ್ಕರಿಸಿ ಬರ್ತಾರೋ, ಅದನ್ನ ಆರಾಧಿಸಲಿಕ್ಕೆ ಹೋಗ್ತಾರೋ, ಅದು ಅವರ ವೈಯಕ್ತಿಕವಾದಂಥ ವಿಚಾರ ಆಗಿರುತ್ತೆ. ಆದರೆ ಅಲ್ಲಿ ಹೋಗುವಂಥ ನಿಟ್ಟಿನಲ್ಲಿ ಒಂದು ಪಬ್ಲಿಕ್ ಪ್ಲೇಸ್ ಅಂತಂದಾಗ ಎಲ್ಲರಿಗೂ ಗೊತ್ತು ಹೇಗಿರಬೇಕು ಅಂತ. ಒಂದು ಡ್ರೆಸ್ ಕೋಡ್ ಅಂತ ಅನ್ನೋದು ದೇಗುಲಗಳಿಗೂ ಅಪ್ಲೈ ಆಗುವಂಥ ಸನ್ನಿವೇಶ ಅವಕಾಶಗಳು ಆಗದೇ ಇರಲಿ ಅನ್ನುವಂಥ ಆಶಯದೊಂದಿಗೆ ಈ ಡಿಬೇಟ್ ಅನ್ನು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.